ನಮಸ್ಕಾರ. ಇದು ಅಖಾಡ. ನಾವಿವತ್ತು ಒಂದು ವಿಶಿಷ್ಟ ಕ್ಷೇತ್ರದಲ್ಲಿ ಅಖಾಡ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ನಮ್ಮ ನಾಡಿನ ಎಲ್ಲ ಜನರಿಗೂ ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿಕೊಡುವಂಥ ಕ್ಷೇತ್ರ ಇದು. ಕನಸಿನ ಲೋಕವನ್ನು ಕಟ್ಟಿಕೊಡುವಂಥ ಕ್ಷೇತ್ರ. ನಮ್ಮ ನಾಡಿನ ಎಲ್ಲ ಹೀರೋಗಳು, ಹೀರೋಯಿನ್ಗಳು, ವಿಲನ್ಗಳು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರಿಗೂ ಒಂದು ರೀತಿಯಲ್ಲಿದು ಎರಡನೇ ಮನೆ ಇದ್ದ ಹಾಗೆ, ಸೆಕೆಂಡ್ ಹೋಮ್ ಅಂತಾರಲ್ಲ ಹಾಗೆ ಗಾಂಧಿನಗರ. ಹಾಗಂತ ಗಾಂಧಿನಗರ ಅಂತ ಹೇಳಿದ ತಕ್ಷಣ ಇದು ಬರೀ ಸಿನಿಮಾಗಳ ತವರು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಪೊಲಿಟಿಕಲಿ ಸ್ಪೀಕಿಂಗ್ ಈ ಕ್ಷೇತ್ರ ಒಂದಾನೊಂದು ಕಾಲದಲ್ಲಿ ಭಯಂಕರ ರೌಡಿಗಳನ್ನು ಎತ್ತಾಡಿಸಿದಂಥ ಕ್ಷೇತ್ರ, ರೌಡಿಗಳ ತವರಾಗಿದ್ದಂಥ ಕ್ಷೇತ್ರ ಇದು. ಜೊತೆಗೆ ಇದನ್ನು ಸ್ಲಮ್ಮುಗಳ ಸಾಗರ ಅಂತ ಬೇಕಿದ್ದರೂ ಕರಿಬೋದು. ಇಲ್ಲಿ ಬೇಕಾದ್ದೆಲ್ಲ ಸಿಗತ್ತೆ, ಬೇಡದೇ ಇರುವಂಥದ್ದು ಸಿಗ್ತವೆ, ಇರಲೇಬಾರದಂಥದ್ದು ಈ ಕ್ಷೇತ್ರದಲ್ಲಿ ಇವೆ. ವೇಶ್ಯಾವಾಟಿಕೆ, ಮಟ್ಕ, ಜೂಜು, ನೀವು ಈ ಜಗತ್ತಿನ ಶಾಪಗಳು ಅಂತ ಯಾವ್ಯಾವುದನ್ನು ಕರಿತೀವೋ ಅದು ಎಲ್ಲವೂ ಗಾಂಧಿನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇವೆ, ಮುಂದುವರಿತಾ ಇವೆ. ಹಾಗಿದ್ದರೂ ಕೂಡ ಇವೆಲ್ಲದರ ಮಧ್ಯೆ ಗಾಂಧಿನಗರ ಇವತ್ತಿಗೂ ಈ ಕ್ಷಣಕ್ಕೂ ನಮಗೆ ನಿಜವಾಗ್ಲೂ ಒಂದು ತುಂಬ ಜೀವಂತಿಕೆಯ ಕ್ಷೇತ್ರ ಅಂತ ಅನಿಸುತ್ತೆ. ತುಂಬ ವೈಬ್ರೆಂಟಾಗಿ, ಡೈನಮಿಕ್ಕಾಗಿ ಇರುವಂಥ ಕ್ಷೇತ್ರ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ದಿಸ್ ಈಸ್ ಮಿನಿ ಇಂಡಿಯಾ. ಇಂಥ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರೋದು ಸುಲಭದ ಮಾತಲ್ಲ. ಅಂಥ ಸಾಧನೆನ ಎರಡು ಸಲ ಮಾಡಿದಂಥ ಮಹನೀಯರು ಇವತ್ತು ನಮ್ಮ ಜೊತೆ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಯಂಗ್ ಲೀಡರ್ ದಿನೇಶ್ ಗುಂಡೂರಾವ್ ಅವರು ಮತ್ತು ಅಖಿಲ ಭಾರತ ಅಣ್ಣಾ DMK ಪಕ್ಷದ ವಿ ಮುನಿಯಪ್ಪ ಅವರು. ಇವರಿಬ್ಬರಿಗೆ ಎದುರಾಗಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಗೋಪಾಲಕೃಷ್ಣ ಅವರು ಬಂದಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಗಾಂಧಿನಗರ ಇಸ್ ಅ ವೆರಿ 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 ಕಾಂಪ್ಲಿಕೇಟೆಡ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿರುವಂಥ ವೈವಿಧ್ಯಗಳು ಬಹುಶಃ ನಮಗೆ ನಮ್ಮ ನಾಡಿನ ಬೇರಾವ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಸಿಗೋದಿಲ್ಲ. ಮೊದಲು ಅದನ್ನೆಲ್ಲ ತೋರಿಸುವಂಥ ಒಂದು ಕಿರುಚಿತ್ರ ನೋಡೋಣ, ಆಮೇಲೆ ಚರ್ಚೆ. ಗಾಂಧಿನಗರನೂ ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆ. ಒಟ್ಟಾರೆ ಒಂದು ರೀತಿ ಇಲ್ಲೊಂದು ವ್ಯಾವಹಾರಿಕವಾದಂಥ ವಾತಾವರಣ ಗಾಂಧಿನಗರದಲ್ಲಿ ಹೆಚ್ಚು, ಭಾವನಾತ್ಮಕವಾದಂಥ ವಾತಾವರಣ ಕಡಿಮೆ. ಗಾಂಧಿನಗರ ಅನ್ನೋ ಹೆಸರಿಗೆನೆ ವೇಸ್ಟೇಜ್ ಏರಿಯಾಗೆ ಹೆಸರಿಕ್ಬಿಟ್ಟಾರೆ ಇಲ್ಲಿ. ಗಾಂಧಿನಗರ ಅಂತ ಹೇಳಿದ್ರೆ ನನ್ನ ಸ್ಲಮ್ಮೆ, ನನಗೆ ಹೆಚ್ಚಿಗೆ ಜ್ಞಾಪಕ ಬರೋ ಸ್ಲಮ್ಮೆ. ಗಾಂಧಿನಗರ ಅಂದ್ರೆ ಹಿಂಸೆ ಪಡ್ತಾ ಇರೋ ಜಾಗ ಅಂತ ನನ್ನ ಆಸೆ. ಗಾಂಧಿನಗರ ಅಂದರೆ ಒಂದು ಚಿಕ್ಕ ಭಾರತ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಇದೇ ಒಂದು ಇಂಡಿಯಾ. ಇಲ್ಲಿ ಏನೆಲ್ಲವೂ ಇದೆ. ಎಲ್ಲ ವರ್ಗದ, ಜಾತಿಯ, ಭಾಷೆಯ ಜನರೂ ಇದ್ದಾರೆ. ಕನಸು ಕಟ್ಟಿಕೊಡುವ ಬಣ್ಣದ ಜಗತ್ತೂ ಇಲ್ಲಿದೆ. ಬಣ್ಣ ಹಚ್ಚಿಕೊಳ್ಳುತ್ತಲೇ ಬಣ್ಣ ಕಳೆದುಕೊಳ್ಳುವವರ ಬದುಕೂ ಇದೆ. ರಾತ್ರಿಯಾದರೆ ಸಾಕು ಝಗಮಗಿಸುವ ಇದು ಒಂದು ರೀತಿಯಲ್ಲಿ ದೀಪದಂತಹ ಕ್ಷೇತ್ರ. ದೀಪದ ಬುಡದಲ್ಲಿ ಕತ್ತಲು. ಬಹುಶಃ ಬೆಂಗಳೂರಿನ ಸಮಸ್ತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೊಳಕಿನಲ್ಲಿ, ಗಲೀಜಿನಲ್ಲಿ ಗಾಂಧಿನಗರವೇ ಕ್ಯಾಪ್ಟನ್. ಮೋರಿ ಸರಿ ಇಲ್ಲ, ಸಿಕ್ಕಾಪಟ್ಟೆ ಡಸ್ಟ್ ಬಿಡ್ತದೆ, ಗಲೀಜು ಬರ್ತದೆ, ನೆಗಣ ಜಾಸ್ತಿ ಇದೆ ಸಿಕ್ಕಾಪಟ್ಟೆ. ಮಳೆ ಜೋರ ಬಂದರೆ ನೀರು ತುಂಬೋಗ್ಬಿಟ್ಟು ಮನೆಗೆ ಬಂದ್ಬಿಡ್ತೈತಿ ಒಳಗಡೆ. ನೋಡಿ, ಈ ಬೀದಿನಲ್ಲಿ ಕಸ ಹಾಕೋಕ್ಕೆ ಒಂದು ನಮಗೆ ಸ್ಥಳ ಯಾವುದೂ ಇಲ್ಲ. ಒಂದು ಕಾರ್ಪೊರೇಷನ್ ಎಂದು ಏನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನಮಗೆ, ಏನಿಲ್ಲ. ಡ್ರೈನೇಜ್ ಯಾವಾಗಲೂ ಪ್ರಾಬ್ಲಮ್. ಇಲ್ಲಿ ಹೊಲ ನೀರಲ್ಲಿ ಡ್ರೈನೇಜ್ ನೀರು ಬರ್ತಾ ಇದೆ. ಅದು ಬಾತ್ರೂಮ್ ಎಲ್ಲ ಹೊಡೆದು ಎಲ್ಲ ಕಟ್ಕೊಂಡ್ಬಿಟ್ಟು ಅದು ಕ್ಲೀನ್ ಮಾಡೋದೆಲ್ಲ ಏನಿಲ್ಲ. ಇವು ಒಂದು ತಿಂಗಳಿಂದ ಹಂಗೆ ಹೋಗ್ತಾ ಇರುತ್ತೆ. ಜಸ್ಟ್ ಲೈಕ್ ಇಂಡಿಯಾದಲ್ಲಿರೋ ಹಾಗೆ ತಳುಕು ಬಳುಕು ಸಮೃದ್ಧಿಯ ಜೊತೆಗೆ ಇಂಥ ಸಾವಿರ ಕಾಮನ್ ಪ್ರಾಬ್ಲಮ್ಗಳು ಗಾಂಧಿನಗರದಲ್ಲೂ ಇವೆ. ದಟ್ಸ್ ವೈ ಇಟ್ ಇಸ್ ಎ ಮಿನಿ ಇಂಡಿಯಾ. 5 ವಾರ್ಡುಗಳ 1.25 ಲಕ್ಷ ಮತದಾರರ ಕ್ಷೇತ್ರ ಇದು. ಸದಾ ಗಿಜಿಗಿಜಿಗುಡುವ, ಬಹುಶಃ ಎಂದೂ ನಿದ್ರೆಗೆ ಜಾರದ ಪ್ರದೇಶ. ಒಂದಾನೊಂದು ಕಾಲದಲ್ಲಿ ಭಯಂಕರ ರೌಡಿಗಳನ್ನು ಎತ್ತಿ ಆಡಿಸಿದ್ದ ಕ್ಷೇತ್ರ. ಇವತ್ತಿಗೂ ಕನ್ನಡ ಸಿನಿಮಾ ಪ್ರಪಂಚದ ರಾಜಧಾನಿ. ಆದರೆ
ಸಿನಿಮಾದವರು ಕೂಡ ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ಳಲಾಗದಂಥ ಸ್ಥಿತಿ ಇದೆ ಗಾಂಧಿನಗರದಲ್ಲಿ. ಪ್ರಪಂಚದಲ್ಲಿ ಎಲ್ಲೇ ಪಿಕ್ಚರ್ ತೆಗೆದ್ರು ಇಲ್ಲೇ ಬಂದು ಮಾರ್ಕೆಟಿಂಗ್ ಮಾಡಬೇಕು. ಇರೋದು 4 ರೋಡು, ಸೊ ಇಲ್ಲೇ ಎಲ್ಲ ನಡಿಬೇಕು. ನಿಜಕ್ಕೂ ಈ ಇರೋ 4 ರೋಡುಗಳು ಕೂಡ ಸಿನಿಮಾದ ತಳುಕಿಗೆ ಸಂಬಂಧವೇ ಇಲ್ಲದಂಥವು. ಕ್ಷೇತ್ರದ ಮೈತುಂಬ ಸ್ಲಮ್ಮುಗಳಿವೆ, ನಿಯಂತ್ರಿಸುವುದಕ್ಕೆ ಅಸಾಧ್ಯವೆನ್ನಿಸುವ ಟ್ರಾಫಿಕ್ ಇದೆ, ಫುಟ್ಪಾತ್ ವ್ಯಾಪಾರದ ಮಾಫಿಯಾ ಇದೆ, ಎಲೆಕ್ಷನ್ನಲ್ಲಿ ಪ್ರಭಾವ ಬೀರಬಹುದಾದಷ್ಟು ತಮಿಳರಿದ್ದಾರೆ, ಸೇಠುಗಳಿದ್ದಾರೆ, ಅಪ್ಪಟ ಕಾಸ್ಮಾಪಾಲಿಟನ್ ಕ್ಯಾರೆಕ್ಟರ್ ಇದೆ. ಹಾಗಾಗೇ ಏನೋ ಇಲ್ಲಿ ಇದುವರೆಗೂ ಒಬ್ಬ ಸ್ಥಳೀಯರು ಕೂಡ ಶಾಸಕರಾಗಿಲ್ಲ. ಎಲ್ಲರೂ ಹೊರಗಿನಿಂದ ಬಂದವರೇ. ಅದರಲ್ಲೂ ಗಾಂಧಿನಗರಕ್ಕೆ ಬರೋವಂಥವ್ರು ಯಾಕೆ ಹೊರಗಡೆಯಿಂದ ಬರ್ತಾರೆ ಅಂತಂದರೆ ಇಲ್ಲಿ ಈಸಿಯಾಗಿ ಗೆಲ್ಲಬಹುದು ಅಂತೇಳಿ. ಅಂದರೆ ಹಣ ಒಂದು ಖರ್ಚು ಮಾಡಿದ್ರೆ ಅಥವಾ ಸರ ಎಂಡ ಕೊಟ್ಬಿಟ್ರೆ ಈ ಜನ ಯಾವುದನ್ನು ಕೂಡ ಯೋಚನೆ ಮಾಡೋದು. ಈಗ ಬೇರೆ ಕ್ಷೇತ್ರಗಳ ಥರ ಇಲ್ಲಿ ಜನ ಇಲ್ಲ. ಇರಬಹುದೇನೋ, ಆದರೆ ಶಾಸಕರಾದ ಮೇಲೂ ಕೂಡ ಅವರು ಹೊರಗಿನವರಾಗಿ ಉಳಿದು ಬಿಟ್ಟರೆ ಮಾತ್ರ ಕಷ್ಟ. ಬಹುಶಃ ಜನರ ದೃಷ್ಟಿಯಲ್ಲಿ ಈಗಿನ ದಿನೇಶ್ ಗುಂಡೂರಾವ್ ಅವರಿಗೂ ಅಂಥ ಪರಕೀಯತೆ ಕಾಡುತ್ತಿದೆಯೋ ಏನೋ. ಯಾರು ಎಮ್ಮಲ್ಲ ನೋಡಲಿಲ್ಲ, ಯಾರು ಗೊತ್ತಿಲ್ಲ ನನಗೆ. ಆದರೆ ಮಠ ದಿನೇಶ್ ಗುಂಡ ಒಂದಿನ ಖಾಲಿ ಕೇವರಲ್ಲಿ ಉತ್ತರ ಕೊಡಬೇಕಾದವರು ಶಾಸಕರು. ಆ್ಯಕ್ಚುಲಿ ಕ್ಷೇತ್ರದಲ್ಲಿ ತಿರುಗಿದ ಕಡೆಯಲ್ಲೆಲ್ಲ ದಿನೇಶ್ ಅವರದೇ ಬ್ಯಾನರುಗಳು, ಫೋಟೋಗಳು ಕಾಣುತ್ತವೆ. ಎಲ್ಲ ಇನಾಗ್ಯುರೇಷನ್ಗಳಿಗೂ ಅವರೇ ಗೆಸ್ಟು. ಒಂದಿಷ್ಟು ತುಂಬ ದೊಡ್ಡ ಪ್ಲಾನುಗಳನ್ನು ಮಾಡಿಕೊಂಡು ಕೆಲಸ ಕೂಡ ಮಾಡ್ತಿದ್ದಾರೆ. ಆದರೂ ಶಾಸಕರ ಬಗ್ಗೆ ಇಂಥದ್ದೊಂದು ಅಭಿಪ್ರಾಯ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಮೇ ಬಿ ಗಾಂಧಿನಗರದಂತಹ ಶಾಪಗ್ರಸ್ತ ಕ್ಷೇತ್ರದ ಎಲ್ಲ ಶಾಸಕರು ಹೊರಲೇಬೇಕಾದ ಅನಿವಾರ್ಯ ಆರೋಪದ ಹೊರೆ ಇದು. ಓಕೆ, ನಾನು ಗೋಪಾಲಕೃಷ್ಣ ಅವ್ರನ್ನ ಮಾತಿಗೆ ಹೇಳಬೇಕಾಗತ್ತೆ. ನೀವು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಮಾತನ್ನು ಹೇಳಿದ್ರಿ, ಗಾಂಧಿನಗರದಲ್ಲಿ ಗೆಲ್ಲೋದು ಸುಲಭ ಅಂತ. ಹೇಗೆ ಸರ್? ಅಂದರೆ ಗಾಂಧಿನಗರದಲ್ಲಿ ಬಡವರಿದ್ದಾರೆ, ಹಣ ಇದ್ದರೆ ಈಸಿಯಾಗಿ ಗೆಲ್ಬೋದು ಅಂತ. ಅದು ಸತ್ಯ ಕೂಡ ಆಗಿದೆ. ಹಣ ಇದ್ದರೆ ಈಸಿಯಾಗಿ ಗೆಲ್ಬೋದು. ಮುನಿಯಪ್ಪ ಅವ್ರ ಹತ್ರ ಹಣ ಇರಲಿಲ್ವಾ ಲಾಸ್ಟ್ ಟೈಮ್? ಗೋಪಾಲ್ ಕೃಷ್ಣ ಅವ್ರು ಹೇಳ್ತಾರಲ್ಲ, ನಮ್ಮ ಸ್ನೇಹಿತರು, ಹಣ ಇದ್ದರೆ ಗೆಲ್ಬೋದು ಅಂತ ಆದರೆ ಈ ದೇಶ ಟಾಟಾ ಬಿರ್ಲಾಗಳು, ಗೋಯಂಕಗಳು, ಲಿಕ್ಕರ್ ಲಾಬಿಗಳು, ಶುಗರ್ ಲಾಬಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾ ಇದ್ರು. ಹಣ ಒಂದು ಭಾಗ, ಎಲ್ಲೋ ಒಂದು ಭಾಗ, 100ರಲ್ಲಿ ಒಂದು 10 ಆದರೆ ಬಹುಶಃ ನಾನು ಗೋಪಾಲಕೃಷ್ಣ ಅವ್ರ ಪರವಾಗಿ ಮಾತಾಡಿದ್ರೆ ಅವರು ಹೇಳಿದ್ದು ಬಹುಶಃ ನೀವು ಕಾನ್ಸ್ಟಿಟ್ಯೂಯೆನ್ಸಿಯ ಕ್ಯಾರೆಕ್ಟರ್ನ ರಿಫ್ಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ರಿ ಅಂತ ಅನ್ಸುತ್ತೆ, ಕಾನ್ಸ್ಟಿಟ್ಯೂಯೆನ್ಸಿಯ ಪ್ರೊಫೈಲ್. ಆಮ್ ಐ ರೈಟ್? ಅಲ್ಲ, ನಾನು ಹೇಳೋದೇನಂತ ಹೇಳಿದ್ರೆ ಹಣ ಅಂತಕ್ಕಂಥದ್ದು ಅಲ್ಲಿ ಇವತ್ತು ಬರೀ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇದೆ ಅಂತೇಳಿ. ದಯಮಾಡಿ ಈ ಮಾತನ್ನು ಅವ್ರು ವಾಪಸ್ ತಗೋಬೇಕು. ಇದು ಕ್ಷೇತ್ರದ ಜನತೆಗೆ ಮಾಡೋ ಅವಮಾನ ಇದು. ಫೈನ್. ನಾನು ಭಾರಿ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಒಂದೇನಂತ ಹೇಳಿದ್ರೆ ನಾನು ಕೂಡ ಭಾಷಂ ನಗರ ಕಾರ್ಪೊರೇಷನ್ ವಾರ್ಡಲ್ಲಿ 4 ಬಾರಿ ನಾನು ಎಲೆಕ್ಷನ್ ನಿಂತಿದ್ದೆ. ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಪ್ರತಿಯೊಂದು ಮತಕ್ಕೂ ಕೂಡ ನೇರವಾಗಿ ಹಣ ಕೊಟ್ಟು ಮತ ಹಾಕ್ಸ್ಕೊಂಡಿದ್ದು ಇವತ್ತು ಸತ್ಯ. ಇದರಲ್ಲಿ ನಾನು ಮುನಿಯಪ್ಪನವರು ಎಲೆಕ್ಷನ್ ನಿಂತಿದ್ದಾಗ ಒಂದು ಸಂದರ್ಭ ನಿಮಗೆ ಜ್ಞಾಪಿಸ್ತೀನಿ. ಏನಂತ ಹೇಳಿದ್ರೆ ತಮಿಳುನಾಡಿಂದ 4 ಜನ ಮಿನಿಸ್ಟರ್ಗಳು ಬಂದಿದ್ದರು. ಸೂರ್ಯನಾರಾಯಣರವರು MLA ಕಂಟೆಸ್ಟ್ ಮಾಡಿದರು. ನೇರವಾಗಿ ಬೀದಿಯಲ್ಲಿ ವೋಟಿಂಗ್ ನಡೆಯುವಾಗ ಹಣ ಕೊಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇದು ಸತ್ಯ ಅಲ್ಲ ಅನ್ನೋದಾದರೆ ನಾನು ಅದಕ್ಕಿಲ್ಲ. ಇವತ್ತು ಚುನಾವಣೆ ಅಂತಕ್ಕಂಥದ್ದು ಹಣ ಮತ್ತು ಹೆಂಡದ ಮೇಲೆ ಹೆಚ್ಚು ಪ್ರಾಧಾನ್ಯತೆ ಪಡೆದಿರತಕ್ಕಂಥ ಸತ್ಯ. ಇದನ್ನು ಘಂಟಾಘೋಷವಾಗಿ ಅದು ಬಹುಶಃ ನೀವು ಗಾಂಧಿನಗರಕ್ಕೆ ಮಾತ್ರ ಸೀಮಿತ ಮಾಡೋದಲ್ಲ, ಎಲ್ಲ ಕಡೆಗೂ ಭಾರತದ ಎಲ್ಲ ಕ್ಷೇತ್ರಗಳಿಗೂ ಅದು ಅಪ್ಲೈ ಆಗುತ್ತೆ. ಇವತ್ತು ಅಂಥ ಪರಿಸ್ಥಿತಿ ಬಂದಿದೆ. ಫೈನ್. ಪಶ್ಚಿಮ ಬಂಗಾಳದಲ್ಲೂ ಇದೆಯಾ ಹಣ ಕೊಡೋ ವ್ಯವಸ್ಥೆ? ಅದು ನಿಮಗೆ ಗೊತ್ತಿದೆ. ಪಶ್ಚಿಮ ಬಂಗಾಳಕ್ಕೆ ಬಂದಿದ್ದೀರಿ. ದಿನೇಶ್ ಅವರೇ, ಜನ ಏನು ದಡ್ರಲ್ಲ. ಆ ರೀತಿ ಹಣದ ಮೇಲೆ ಸರ್ಕಾರ ನಡೀಬೇಕಾಗಿದ್ದಿದ್ರೆ ಯಾರು ಆಡಳಿತ ಮಾಡ್ತದೆ ಅವರೇ ಶಾಶ್ವತವಾಗಿ ಆಡಳಿತ ಮಾಡಬೇಕಾಗಿತ್ತು. ಅನುಭವದ ಮಾತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಣ ಕೊಟ್ಟಿದ ತಕ್ಷಣ ಅವ್ರಿಗೆ ವೋಟ್ ಹಾಕ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ನಮ್ಮ ಜನ ಭಾಳ ಬುದ್ಧಿವಂತರು. ಯಾರಿಗೆ ಮತ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿದೆ. ಯಾರಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಚಿಂತನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಬಡ ಜನರಿಗಿದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಬೇಕಾಗಿಲ್ಲ. ಫೈನ್. ನಾವು ಗಾಂಧಿನಗರದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲ ಕ್ಷೇತ್ರಗಳಲ್ಲೂ ಇರಬಹುದಾದಂಥದ್ದೇ 100 ಸಮಸ್ಯೆಗಳು ಈ ಕ್ಷೇತ್ರದಲ್ಲೂ ಇವೆ. ಆದರೆ ಕೆಲವು ಈ ಕ್ಷೇತ್ರಕ್ಕೆ ಮಾತ್ರ ವಿಶಿಷ್ಟ ಆದಂಥವು. ನಾವು ಆ ಸಮಸ್ಯೆಗಳ ಬಗ್ಗೆ ನೋಡಲಿಕ್ಕೆ ಮುಂಚೆ ನಾವು ಇನ್ನೊಂದು ತುಂಬ ಕುತೂಹಲಕರ ವಿಷಯನ ನಾವು ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ನಮಗೆ 1991-92 ಟೈಮ್ನಲ್ಲಿ ಕಾವೇರಿ ಗಲಾಟೆ ಆದ ಸಮಯದಲ್ಲಿ ಶ್ರೀರಾಮ್ಪುರದಲ್ಲಿ, ಗಾಂಧಿನಗರದಲ್ಲಿ ಏನಾಗಿತ್ತು ಅನ್ನೋದನ್ನ ನಮಗೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತುಂಬ ಸೆನ್ಸಿಟಿವ್ ಆದಂಥ ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು. ಆಮೇಲೆ ಗಲಾಟೆಗಳು ದಿ
ಡಿಗ್ರಿ ಆಫ್ ಸೆನ್ಸಿಟಿವಿಟಿ ಕಮ್ಮಿ ಆಗಿರ್ಬೋದು. ಹಾಗಾಗಿ ನಾನು ಇವತ್ತು ಈ ಕ್ಷೇತ್ರದ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ನಾವು ಮೊದಲು ದಿನೇಶ್ ಮತ್ತು ಮುನಿಯಪ್ಪ ಅವ್ರ ಹತ್ರ ಹೋಗಲಿಕ್ಕೆ ಮುಂಚೆ ಗೋಪಾಲಕೃಷ್ಣ ಅವ್ರನ್ನ ಕೇಳ್ತೇನೆ, ಈ ಕ್ಷೇತ್ರದ ರಾಜಕೀಯ ಹೇಗಿದೆ? ಇಲ್ಲಿ ಭಾಷೆಯ ದುರ್ಬಳಕೆ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಭಾಷೆಯ ದುರ್ಬಳಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ, ಇವತ್ತು ಭಾಷೆ ಅಂತಕ್ಕಂಥದ್ದನ್ನು ಜಾತಿಯ ಮತ್ತು ಭಾಷೆಯ ಇದ್ರ ಮೇಲೇ ಇವತ್ತು ಅಧಿಕಾರ ಆ ಥರದ್ದು ಇಲ್ಲ ಆಗ್ತಾ ಇದೆಯಾ? ಇದು ಕೂಡ ಅದರಲ್ಲಿ ಒಂದು ಕಾರಣಗಳಾಗಿದ್ದಾವೆ. ಆದರೆ ಕೆಲವು ಸಣ್ಣ ಅದು ಕೂಡ ಪ್ರಾಧಾನ್ಯತೆ ಪಡ್ಕೊಂಡಿದೆ. ಕಾಂಗ್ರೆಸ್ ಆಗಲಿ AIDMK ಅವರಾಗಲಿ ಆ ಥರದ ಭಾಷೆಯನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳತಕ್ಕಂಥ ಪ್ರಯತ್ನನ ಮಾಡಿದ್ದಾರೆ. AIDMK ಅಂದರೆ ಸರಳವಾಗಿ ಹೇಳೋದಾದರೆ ತಮಿಳರ ಪಕ್ಷ ಅಂತೇಳಿ ಭಾವನೆ ಇದೆ. ಹಂಗಾಗಿ ಒಂದು ಸಾರಿ ನಮ್ಮ ಮುನಿಯಪ್ಪನವ್ರು ಗೆದ್ದಿದ್ರು, ಆ ಒಂದು ಭಾಗದ ಜನರ ಹೆಚ್ಚು ಓಟನ್ನು ಪಡೆದು. ಅಂದರೆ ತಮಿಳರ ಬೆಂಬಲ ಪಡೆದು ಮುನಿಯಪ್ಪ ಅವರು ಗೆದ್ದಿದ್ರು ಅಂತ ಹೇಳ್ತೀರಿ. ನಾನು ಮುನಿಯಪ್ಪ ಅವ್ರ ಹತ್ರ ಬರಬೇಕಾಗತ್ತೆ. ನೀವು AIDMK ಪಕ್ಷದವರಾಗಿ ತಮಿಳು ಸೆಂಟಿಮೆಂಟ್ಗಳನ್ನು ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಬೇಸಿಕ್ಕಾಗಿ AIDMK ತಮಿಳರ ಪಕ್ಷ ಅಲ್ಲ, ಫಸ್ಟ್ ಬೇಸಿಕ್ಕಾಗಿ ಇದು ತೆಗಿಬೇಕು. AIDMK ಅನ್ನೋದು ಅಖಿಲ ಭಾರತ ಅಣ್ಣಾ DMK ಅಂತ ಹೇಳಿದ್ರೆ, ಇವಾಗ ನಮ್ಮ ಭಾಷಾ ನೀತಿ ಇದೆ. ಇವಾಗ ಬೇರೆ ಪಕ್ಷಗಳಿರ್ಬೋದು, ಅವ್ರದ್ದೆಲ್ಲ ತ್ರಿಭಾಷಾ ಸೂತ್ರ. DMK ಅಣ್ಣಾ DMK ದ್ವಿಭಾಷಾ ಸೂತ್ರ. ನೀವು ಆ ಪಕ್ಷಕ್ಕೆ ಸೇರಿದ್ದು ತಮಿಳರ ಓಟ್ಗಳನ್ನ ಬಳಸ್ಕೊಳ್ಳಿಕ್ಕೆ ಅಲ್ಲ ಅಂತ ಹೇಳಿ. ನಾನು ಅಲ್ಲೇ ಹೇಳಕ್ ಬರ್ತಾ ಇದ್ದೀನಿ. ಫೈನ್, ಅಲ್ಲ ಸಮಯ ಮೀರ್ತೀರಿ, ಅಲ್ಲ ಅಂತ ಹೇಳ್ತಿದ್ರಿ. ದಿನೇಶ್ ಅವರೇ, AIDMK ವಿರುದ್ಧ ನೀವು ಮಾಡಿದ ತಂತ್ರ ಏನು? ಮುನಿಯಪ್ಪ ಅವರು ಗೆದ್ದಿದ್ರು, MLA ಆಗಿದ್ರು. ನೀವು ಅವ್ರನ್ನ ಸೋಲಿಸ್ಲಿಕ್ಕೆ ಆ್ಯಂಟಿ ತಮಿಳ್ ಸೆಂಟಿಮೆಂಟ್ನೇನಾದ್ರು ಬಳಸ್ಕೊಂಡ್ರ ಅಂತ ಒಂದು ಅನುಮಾನ. ಈಗ ಎಲ್ಲ ಭಾಷೆಯ ಜನ ಅವ್ರ ಭಾಷೆಯವರಿಗೆ ಓಟ್ ಹಾಕ್ತಾರಂತ ಏನು ಅದು ತಪ್ಪ ಗ್ರಹಿಕೆ. ಅದು ಈಗ ಕೆಲವು ಜನ ಭಾಷೆ ಪ್ರೇಮ ಇರ್ಬೋದು, ನಮ್ಮ ಭಾಷೆಯ ಪಕ್ಷ ಅಂತ ತಿಳ್ಕೊಬೋದು, ಅದು ಹಾಕ್ಬೋದು. ಆದರೆ ಹೆಚ್ಚಿನ ಅಂಶ ಜನ ನೋಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ಬೋದು, ಯಾರು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ, ಮತ್ತು ಯಾವ ಪಕ್ಷಕ್ಕೆ ನಾವು ವೋಟ್ ಕೊಟ್ಟರೆ ಅನುಕೂಲ ಆಗ್ಬೋದು. ಇಲ್ಲಿ ಕನ್ನಡ ತಮಿಳು ಸೆಂಟಿಮೆಂಟು ಗಾಂಧಿನಗರದಲ್ಲಿ ಕೆಲಸ ಮಾಡೋದಿಲ್ಲ. ಈಗ ಮೊನ್ನೆ ನಾನು ಹೇಳಿದ್ನಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ಸ್ ನಡೀತು. ಆ ಕಾರ್ಪೊರೇಷನ್ ಎಲೆಕ್ಷನ್ಸ್ನಲ್ಲಿ AIDMKಗೆ ಭಾಳ ಕಡಿಮೆ ವೋಟ್ಗಳು ಬಂತು. ತಮಿಳರೆಲ್ಲ AIDMK ವೋಟ್ ಹಾಕಬೇಕು ಅಂತ ಇದ್ದಿದ್ರೆ ಫೈನ್, ಅದು ತುಂಬ ಒಳ್ಳೆಯ ಬೆಳವಣಿಗೆ. ಗಾಂಧಿನಗರದಲ್ಲಿ ನಿಜವಾಗ್ಲೂ ಎಲ್ಲರ ಮಾತನ್ನು ನಾವು ಒಪ್ಕೋಬೇಕಾಗತ್ತೆ. ಕನ್ನಡ ತಮಿಳು ಡಿವಿಷನ್ನು ಮಾಯ ಆಗಿದೆ, ಹೌದು. ಆದರೆ ಇಲ್ಲಿ ಇರುವಂಥ ಕೆಲವು ಸಮಸ್ಯೆಗಳು ಬಹುಶಃ ಯಾವತ್ತೂ ಸಾಲ್ವ್ ಆಗದೇ ಇಲ್ವೇನೋ ಅನ್ನೋ ಥರದ ಒಂದು ವಾತಾವರಣ ಇದೆ. ಅದರಲ್ಲಿ ತುಂಬ ಮುಖ್ಯವಾದ ಸಮಸ್ಯೆ ಟ್ರಾಫಿಕ್ದು. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂಚೆ ವಿಲ್ ಸಿ ಕ್ಲಿಪ್. ರೋಡ್ಗಳನ್ನ ಸ್ವಲ್ಪ ದೊಡ್ಡದು ಮಾಡಬೇಕು, ದೊಡ್ಡದು ಮಾಡಿ ಮತ್ತು ವೆಹಿಕಲ್ ಓಡಾಡೋಕ್ಕೆ ಟ್ರಾಫಿಕ್ ಪೊಲೀಸ್ಗಳಿದಾರಲ್ಲ, ಅವ್ರು ಸ್ವಲ್ಪ ಟ್ರಾಫಿಕ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು. ನಾನು ಪೊಲೀಸ್ನವ್ರ ಬಗ್ಗೆ ಹೇಳ್ತೀನಿ ಕೇಳಿ, ಬೆಳಿಗ್ಗೆ ಬಂದು 4 ಗಂಟೆ ಒಂದೇ ಟ್ರಿಪ್ ಸರ್ ಹೊಡೆದಿರೋದು, 50 ರೂಪಾಯಿ ಪೊಲೀಸ್ನವ್ರಿಗೆ ಕೊಟ್ಬಿಟ್ಟೆ. ಸೊ ಶಾಸಕರಿಗೆ ಹೇಳ್ತಾ ಇದ್ದೀವಿ ನಾವು, ದಯವಿಟ್ಟು ಗುಂಡೂರಾವ್ ಅವರಿಗೆ ಗಾಂಧಿನಗರದಲ್ಲಿ ಟ್ರಾಫಿಕ್ನ ಭಾಳ ಅವಾಯ್ಡ್ ಮಾಡಬೇಕಾಗಿದೆನಂತೆ. ಎರಡನೇದಾಗಿ ಫುಟ್ಪಾತ್ ಮೇಲೆ ಜನ ಓಡಾಡಬೇಕು, ಆ ಥರ ಒಂದು ವ್ಯವಸ್ಥೆ ಮಾಡಬೇಕು ತಾವು. ಫಸ್ಟ್ ರಸ್ತೆ ಸರಿಯಾಗಿ ಮಾಡಬೇಕು, ಟ್ರಾಫಿಕ್ ವ್ಯವಸ್ಥೆ ಮಾಡಬೇಕು, ಅದು ಫಸ್ಟ್ ಮಾಡಬೇಕು. ಇಂಥ ಟ್ರಾಫಿಕ್ ಸಮಸ್ಯೆ ಗಾಂಧಿನಗರದೊಳಗೆ ಕಾಲಿಟ್ಟ ಎಲ್ಲ ಲಕ್ಷಾಂತರ ಜನಗಳಿಗೂ ಖಂಡಿತ ಆಗಿರುತ್ತೆ. ನಾನು ಈ ಬಗ್ಗೆ ಚರ್ಚೆ ಮುಂದುವರಿಸಲಿಕ್ಕೆ ಮುಂಚೆ ಇಲ್ಲಿ 2 ವಿಷಯಗಳು ಪ್ರಸ್ತಾಪ ಆಯಿತು. ಒಂದು, ಜನ ಫುಟ್ಪಾತ್ ಮೇಲೆ ಓಡಾಡೋ ಹೋಗಾಗಬೇಕು ಅನ್ನೋದು. ಅಂದರೆ ಫುಟ್ಪಾತ್ಗಳು ಎಲ್ಲಿವೆ ಇಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಫುಟ್ಪಾತ್ ತುಂಬ ವ್ಯಾಪಾರಿಗಳಿದ್ದಾರೆ, ಹಾಗಾಗಿ ಫುಟ್ಪಾತ್ ವ್ಯಾಪಾರಿಗಳ ವಿಷಯ ಒಂದು, ಇದೆರಡು ರಿಲೇಟ್ ಆಗಿರೋದು ಅಂತ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಫುಟ್ಪಾತ್ ವ್ಯಾಪಾರಿಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಫುಟ್ಪಾತ್ಗಳು ಉಳಿಯುತ್ತೆ, ಜನ ಫುಟ್ಪಾತ್ ಮೇಲೆ ಓಡಾಡೋ ಹೋಗಾಗುತ್ತೆ, ಟ್ರಾಫಿಕ್ ಇಂಪ್ರೂವ್ ಆಗುತ್ತೆ. ಒಂದು. ಇನ್ನೊಂದು ಬಹಳ ಮುಖ್ಯವಾದ ಆರೋಪ ಅಲ್ಲೊಂದು ಬಂತು. ಒಬ್ಬ ಆಟೋ ಡ್ರೈವರಿಂದ, ಸಾಮಾನ್ಯ ಆಟೋ ಡ್ರೈವರು, ನಾನು ದುಡ್ದಿದ್ದಷ್ಟನ್ನು ಪೊಲೀಸ್ನವ್ರಿಗೆ ಕೊಟ್ಟೆ, ನೋ ಪಾರ್ಕಿಂಗ್ ಏರಿಯಾ ಇರಲಿಲ್ಲ ಅಂದರೂ ನನ್ನ ಹತ್ರ ದುಡ್ಡು ಕಿತ್ಕೊಂಡ್ರು, ಪೊಲೀಸ್ನವರು ಟ್ರಾಫಿಕ್ಗಿಂತ ಹೆಚ್ಚಾಗಿ ದುಡ್ಡು ವಸೂಲಿಗೆ ಇಳಿತಾರೆ ಅನ್ನೋಂಥದ್ದು. ಇದ್ರ ಬಗ್ಗೆ ನಾನು ನಮ್ಮ ಆಹ್ವಾನಿತ ವೀಕ್ಷಕರ ಹತ್ರ ಅವರ ಅನುಭವಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಆಧಾರದ ಮೇಲೆ ಚರ್ಚೆ ನಡೆಯುತ್ತೆ. ಈ ಟ್ರಾಫಿಕ್ ಪೊಲೀಸ್ನವರು ಅವ್ರು ನಿಂತ್ಕೊಬೇಕು ಸ್ಥಳದಲ್ಲಿ ನಿಂತ್ಕೊಳಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ಮರೆಯಲ್ಲಿ ನಿಂತ್ಕೊಂಡಿರ್ತಾರೆ. ನಮಗೆ ಕಣ್ಣು ಕಾಣಿಸಲ್ಲ, ನಾವು ಹೋಗ್ತಾ ಇರ್ತೀವಿ, ಏನೋ ಒಂದು ತಪ್ಪು ಮಾಡಿರ್ತೀವಿ, ನಾವು ಹೋಗುವಾಗ ಕರೆಕ್ಟಾಗಿ ನಾವು ನೋಡಿರಲ್ಲ ಅವ್ರನ್ನ, ಬಟ್ ಅವ್ರು ನಮ್ಮನ್ನ ನೋಡ್ತಾ ಇರ್ತಾರೆ. ನಾವು ಹೋಗಿದ ತಕ್ಷಣ ಟಕ್ ಅಂತ ಇದು ಮಾಡ್ತಾರೆ. ಇನ್ಸ್ಪೆಕ್ಟರ್ ಸ್ವಲ್ಪ ದೂರದಲ್ಲಿರ್ತಾರೆ, ಪೊಲೀಸವ್ರು ಫಸ್ಟೇ ಕಾಸು ಕೇಳ್ತಾರೆ. RR ಕಲ್ಯಾಣ ಮಂಟಪದ ಹತ್ರ ಟ್ರಾಫಿಕ್ ಪೊಲೀಸವ್ರು ಇರ್ತಾರೆ, ಬಟ್ ನಮಗೆ ಕಾಣಿಸೋದಿಲ್ಲ. ನಾನೊಂದು ಸಲ ವಾಣಿ ವಿಲಾಸ್ಗೆ ನಮ್ಮ ಕಡೆಯವ್ರನ್ನ ಬಿಟ್ಟಿದ್ರು, ಬೇರೆ ಹುಡುಗನ್ನ ಕರ್ಕೊಂಡು ಗಾಡೀಲಿ ಹೋಗ್ತಾಯಿದ್ದೆ. ಆ ಹುಡುಗಂಗೆ ಲೇಸನ್ಸ್ ಇತ್ತು, ಆ ಹುಡುಗ ತಗೊಂಬಂದಿರಲಿಲ್ಲ, ಎಮರ್ಜೆನ್ಸಿ ಅಂತ.
ಸ್ವಲ್ಪ ದೂರ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಹತ್ರ ಇರೋವಷ್ಟು ಕೊಡ್ರಮ್ಮ ದುಡ್ಡು ಅಂತ ಕೇಳಿದ್ರು. ನಾವು ಹಾಸ್ಪಿಟ್ಲಿಗೆ ತಗೊಂಡೋಗ್ತಿದ್ದು ದುಡ್ಡಲ್ಲಿ ನಾವು 40 ರೂಪಾಯಿ ಕೊಟ್ಟು 60 ರೂಪಾಯಿ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದೀವಿ ಸರ್. ಇವಾಗ ಗಾಂಧಿನಗರ ಪೀಕ್ ಏರಿಯಾ ಬಿಟ್ಟು ಇವಾಗ ಕುಮಾರ ಪಾರ್ಕ್ ತಗೊಳ್ಳಿ, ಶೇಷಾದ್ರಿಪುರ ತಗೊಳ್ಳಿ, ಎಲ್ಲ ಕಡೆಯೂ ಫುಟ್ಪಾತ್ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಮಾರೋರು. ಅದನ್ನು ನಿಲ್ಸೋಕೆ ಯಾವಾಗ ಕೇಳಿದ್ರು ಕನ್ಸರ್ನ್ ಟ್ರಾಫಿಕ್ಕು ಕಾರ್ಪೊರೇಷನ್ನವರು ಅವ್ರು ಆವಾಗಲೂ ಕಾರಣ ಕೊಡೋದು ರಾಜಕೀಯ ಒತ್ತಡ ಸರ್. ನಮಗೆ ಅವ್ರನ್ನ ತೆಗೆದ್ರೆ ರಾಜಕೀಯದವ್ರು ಮಧ್ಯದಲ್ಲಿ ಬರ್ತಾರೆ, ರಾಜಕೀಯ ಒತ್ತಡ ತೆಗಿಬೇಡಿ ಅಂತಾರೆ. ನಾನೀಗ ಮುನಿಯಪ್ಪ ಅವರ ಹತ್ರ ಬರ್ತಾ ಇದ್ದೀನಿ. ಸರ್, ಈ ಟ್ರಾಫಿಕ್ ಪ್ರಾಬ್ಲಮ್ ಏನು ಮಾಡಬೇಕು ಸರ್? ಈಗ ಇಲ್ಲಿ ನಮ್ಮ ಸ್ನೇಹಿತರುಗಳು ಹೇಳಿದ್ರು ಟ್ರಾಫಿಕ್ ಪೊಲೀಸು ಅಂತ, ಇನ್ನೊಬ್ರು ಹೇಳಿದ್ರು ನಮ್ಮ ಸಹೋದರಿ. ಇದು ಬರೀ ಪೊಲೀಸ್ ಇಲಾಖೆಗೆ ಸೀಮಿತ ಮಾಡಬಾರ್ದು. ನಮ್ಮ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಮಹಾನಗರ ಪಾಲಿಕೆ ಹೆರಿಗೆ ಆಸ್ಪತ್ರೆ ಇರ್ಬೋದು, ನಮಗೆ ಮಕ್ಕಳು ಹುಟ್ಟಿದ್ರೆ ನಮ್ಮ ಮಕ್ಕಳು ಮಕ ತೋರ್ಸಕ್ಕೆ ದುಡ್ಡು ಕೇಳ್ತಾರೆ. ಅದನ್ನ ಯಾರು ನಾವು ಮಾತಾಡ್ತೀವ? ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಹುಟ್ಟಿದ ಮಕ್ಕಳಿಗೆ ಶಾಸಕರಾಗಿದ್ದ ಸಮಯದಲ್ಲಿ ನಿಮ್ಗೆ ಈ ವ್ಯವಸ್ಥೆ ಹೀಗಿತ್ತು ಅಂತ ಗೊತ್ತಿತ್ತು? ಇವತ್ತು ಇದೆ, ಅದು ಮಾಯ ಆಗಿಲ್ಲ. ನೀವೇನಾರು ಮಾಡಿದ್ರೆ ಅಲ್ಲೇ ಬರ್ತೀನಿ, ಅಲ್ಲಿ ಅದಾಯ್ತಾ? BDAಗೆ ಹೋಗ್ತೀವಿ ನಾವು ಯಾರಾದ್ರೂ. ಕರೆಕ್ಟ್, ಕರಪ್ಷನ್ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ಕಡೆ ಪೊಲೀಸ್ ಅವನು ಪಾಪ 10 ರೂಪಾಯಿ 20 ರೂಪಾಯಿ ತಗೊಂತಾರೆ, ಅದು ದೊಡ್ಡ ವಿಷಯ ಅಂತಲ್ಲ, ಅದು ಆಗ್ಬಾರ್ದು. ಅದನ್ನು ಅಂದ್ರೆ ನನಗೆ ಇದು ನಿಮ್ಮ ಮಾತನ್ನ ಮತ್ತೆ ದಿನೇಶ್ ಅವ್ರ ಮಾತನ್ನ ಒಂದು ನಿಮಿಷ. ಬೆಲೆ ಜಾಸ್ತಿ ಆಗಿದೆ, ಬೆಲೆ ನನಗೆ ನಿಜವಾಗ್ಲೂ ಒಂಥರ ಆತಂಕ ಆಗ್ತಾ ಇದೆ. ಗೋಪಾಲಕೃಷ್ಣ ಅವರೇ, ನಮ್ಮ MLAಗಳು XMLAಗಳು ಕರಪ್ಷನ್ನನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇಲ್ಲ ನಮ್ಮ ಕ್ಷೇತ್ರದಲ್ಲೂ ಅಂತೇಳಿ ಅಸಹಾಯಕತೆ ತೋರಿಸ್ತಾರಲ್ಲ, ಇದು ಆತಂಕ ಪಡೋ ವಿಷಯ ಅಲ್ವಾ? ಹೌದು ಸರ್, ಖಂಡಿತವಾಗಿ ಆತಂಕ ಪಡೋಂಥ ವಿಷಯನೇ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಇವತ್ತು ಮೇಲ್ಮಟ್ಟದಲ್ಲಿ ಭಾರಿ ವ್ಯಾಪಕವಾಗಿ. ಇದಕ್ಕೆ ನಾವು MLAಗಳನ್ನ, ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳನ್ನ ಅಕೌಂಟಬಲ್ ಮಾಡೋದು ಹೇಗೆ? ನಾವು ಹೇಗೆ ಅಂತ ಹೇಳಿದ್ರೆ ಒಂದು ಮೇಲ್ಮಟ್ಟದಲ್ಲಿ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು. ಇವತ್ತು ಭ್ರಷ್ಟಾಚಾರ ತೆಗಿಬೇಕು ಅಂತ ಹೇಳಿದ್ರೆ ಹೇಗೆ ನಾವು ರಿಮೂವ್ ಮಾಡ್ಬೋದು? ನಮ್ಮಲ್ಲಿ ಎಜುಕೇಷನ್ ಜಾಸ್ತಿ ಆಗಬೇಕು, ಎಲ್ಲ ಜನರಲ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಅರಿವು ಜಾಸ್ತಿ ಇರಬೇಕು, ಕಾನೂನು ಅರಿವು ಜಾಸ್ತಿ ಇರಬೇಕು. ದಿನೇಶ್ ಅವರೇ, ನಾನು ಮುಂದಿನ ಚರ್ಚೆಗೆ ಹೋಗ್ಲಿಕ್ಕೆ ಮುಂಚೆ ನಿಮ್ಮನ್ನು ಒಂದು ತುಂಬ ಪರ್ಸನಲಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ನೀವು ರೈಲ್ವೆ ಸ್ಟೇಷನ್ ಹತ್ರ ಇರೋ ಸಬ್ವೇನಲ್ಲಿ ಯಾವ ಥರ ಹೋಗಿದ್ದೀರಾ? ಹೋಗಿದ್ದೀವಿ. ನಿಮಗಲ್ಲಿ ಕಂಡಂಥ ಚಿತ್ರಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಿಲ್ವಾ? ಖಂಡಿತವಾಗಿ. ನಾನು 2 ವಾರದಿಂದನೇ ಅಥವಾ 1 ತಿಂಗಳಿಂದನೇ ಅಲ್ಲಿಗೆ ಹೋಗಿದ್ದೆ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಕನೆಕ್ಟ್ ಆಗ್ತಕ್ಕಂಥದ್ರಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಒಪ್ಕೊಳ್ತೀನಿ. ಅಂದರೆ ಬರೀ ಸಬ್ವೇ ಸಮಸ್ಯೆ ಅಲ್ಲ, ಅಲ್ಲಿ ನಡೆಯುವಂಥ ವ್ಯವಹಾರಗಳ ಸಮಸ್ಯೆ. ಈಗ ನಾನು ಫ್ರ್ಯಾಂಕ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಹಲವಾರು ಸಲ ನಾವು ಪೊಲೀಸವ್ರಿಗೆ ಹೇಳ್ತೀವಿ ಈ ಥರ ಸಮಸ್ಯೆ ಇದೆ, ಅವರು ಕೂಡ ಒಂದ್ಸಲ ಕ್ರಮ ತಗೊಳ್ತಾರೆ. ಮತ್ತೆ ಅದೇನಾಗುತ್ತೆ, 1 ವಾರ 10 ದಿವಸ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಮತ್ತೆ ಯಥಾ ಪ್ರಕಾರ ಅಲ್ಲೇನು ವ್ಯವಹಾರ ಆಗ್ತದೆ. ಅದೇನಂತ ಹೇಳಿದ್ರೆ, ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಲಕ್ಷಾಂತರ ಜನ ಓಡಾಡ್ತಕ್ಕಂಥ ಪ್ರದೇಶ. ಇಡೀ ದೇಶದಲ್ಲಿ ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ, ದೆಹಲಿಗೆ ಹೋಗಿ, ಮುಂಬೈಗೆ ಹೋಗಿ, ಯಾವುದೇ ಪ್ರದೇಶಕ್ಕೆ ಹೋಗಿ, ಎಲ್ಲಿ ಬಸ್ ಸ್ಟ್ಯಾಂಡ್ ಇರ್ತದೆ, ರೈಲ್ವೆ ಸ್ಟೇಷನ್ ಇರ್ತದೆ, ಅಲ್ಲಿ ಎಲ್ಲ ರೀತಿಯ ಚಟುವಟಿಕೆ ಆಗ್ತಾ ಇರ್ತದೆ. ಅಲ್ಲಿ ಈ ಥರದ ವ್ಯವಹಾರಗಳು ಇರ್ತದೆ. ಇಲ್ಲ ಅಂತ ಹೇಳೋದಿಲ್ಲ. ಇದು ನಿಮಗೆ ನಿಮ್ಮ ಗಮನಕ್ಕೆ ಬಂದಿದೆ, ಆದರೆ ನಿಮಗೇನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಇವತ್ತು ಯಾವ್ಯಾವುದಕ್ಕೆ ಕಾನೂನು ಬಾಹಿರಾಗಿರ್ತದೆ ಅದು ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ಬೇಕು. ಅವರು ಕ್ರಮ ಒಂದೊಂದು ಸಲ ತಗೊಳ್ತಾರೆ, ಒಂದೊಂದು ಸಲ ಕ್ರಮ ತಗೊಂಡ್ರು ಕೂಡ ಅದೇನಾಗುತ್ತೆ, ಒಂದೊಂದು ಸಲ ಅವ್ರು ಆಚೆ ಬರ್ತಾರೆ, ಬೇಲಲ್ಲಿ ಆಚೆ ಬರ್ತಾರೆ. ನಮ್ಮ ಕೋರ್ಟ್ಗಳು ನಿಮ್ಗೆ ಗೊತ್ತಿದೆ ಯಾವ ರೀತಿ ನಡೀತದೆ ಅಂತ, ಯಾರ ಮೇಲೆ ಅರೆಸ್ಟ್ ಮಾಡೋದು ಕೂಡ ಅವ್ರು ಆಚೆ ಬರ್ತಾರೆ. ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ. ಅಂದ್ರೆ ಶಾಸಕರು ಕೂಡ ಈ ವಿಷಯದಲ್ಲಿ ಅಸಹಾಯಕರಲ್ಲ. ನಾವು ಪ್ರಯತ್ನ ಇದು ಮಾಡ್ತಾನೆ ಇರ್ತೀವಿ, ಆದರೆ ಒಂದು ಕಾನೂನಿನ ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ನಾವು ನಿರ್ಧಾರ ಕ್ರಮ ತಗೊಳ್ತೀವಿ. ಇದನ್ನೇ ಮುಂದುವರಿಸುವ ವಿಚಾರದಲ್ಲಿ ನಾವು ಮುಂದುವರಿಸಲಿಕ್ಕೆ ಮುಂಚೆ ನಾನು ನಮ್ಮ ಆಹ್ವಾನಿತ ಪ್ರೇಕ್ಷಕರಲ್ಲಿರುವಂಥ ಮಹಿಳೆಯರಿಂದ ನಾನು ಇದನ್ನು ಕೇಳಬಯಸ್ತೇನೆ. ಇವತ್ತು ಗಾಂಧಿನಗರ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಅನೈತಿಕ ವ್ಯವಹಾರಗಳಿಂದಾಗಿ ಗೌರವಯುತವಾಗಿ ಹೋಗಬೇಕಾದಂಥ, ನಡೆದಾಡಬೇಕಾದಂಥ, ಓಡಾಡಬೇಕಾದಂಥ, ಬಾಳಬೇಕಾದಂಥ ಹೆಣ್ಣು ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿದೆ? ಮೆಜೆಸ್ಟಿಕ್ನಲ್ಲಿ, ಗಾಂಧಿನಗರದಲ್ಲಿ ಮಹಿಳೆಯರು ಎದುರಿಸ್ತಾ ಇರುವಂಥ ಸಮಸ್ಯೆಗಳೇನು, ಅದ್ರ ಬಗ್ಗೆ ಪ್ರಶ್ನೆಗಳಿದ್ರೂ ಕೇಳ್ಬೋದು, ನಿಮ್ಮ ಅಭಿಪ್ರಾಯಗಳನ್ನೂ ಹೇಳ್ಬೋದು. ದಯವಿಟ್ಟು ಪ್ಲೀಸ್. ಪೊಲೀಸ್ಗಳು ಕಂಪ್ಲೇಂಟ್ ಮಾಡಿದ್ರು ಅವ್ರೇನು ಮಾಡ್ತಾರೆ, ವೀಕ್ಲಿ ಒನ್ಸ್ ಕರ್ಕೊಂಡು ಹೋಗ್ತಾರೆ. ನಾನು ಆ್ಯಕ್ಚುಲಿ ಅಲ್ಲಿ ಒಂದ್ಸಲಿ ಅಂಗಡಿ ಇಟ್ಟಿದ್ದೆ, ಇವಾಗ 1-2 ಇಯರ್ಸ್ ಬ್ಯಾಕಲ್ಲಿ. ಒಂದ್ಸಲಿ ಕಂಪ್ಲೇಂಟ್ ಮಾಡಿದ್ರೆ 15 ಡೇಸ್ ಒನ್ಸ್ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಸೈನ್ ಮಾಡಿಸ್ತಾರೆ, ಕರ್ಕೊಂಡು ಬಿಟ್ಬಿಡ್ತಾರೆ. ಪ್ಲಸ್ ನಾವು ನಿಂತ್ಕೊಂಡ್ರೆ ಜೊತೆಗೆ ಅವರು ಬಂದು ನಿಂತ್ಕೊಳ್ತಾರೆ. ಯಾರು ಏನು ಅಂದ್ಕೊಳ್ತಾರೆ ಅಂತ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ. ಪೊಲೀಸ್ ಅವ್ರಿಗೆ ಭಯ ಇಲ್ಲ ಯಾರ್ದು.
ಶಾಸಕರ ಭಯನೂ ಇಲ್ಲ, ವ್ಯವಸ್ಥೆಯ ಭಯನೂ ಇಲ್ಲ. ಇದರಿಂದ ಅವರು ಇದು ಮಾಡ್ತಾರೆ. ಇವ್ರಿಲ್ಲ ಅಂದ್ರೆ ಏನ್ರಿ, ನಾನು ಪಕ್ಕದ ಕಡೆ ಹೋಗ್ತೀನಿ, ಹಂಗೆ ಹೇಳೋದು. ಓಕೆ ಫೈನ್. ದೇಶಭಕ್ತಿ ಇರ್ಬೋದು, ಇದ್ರೂ ಸಹ ಅವ್ರಿಗೆ ಯಾಕೆ ಒಂದು ಸೊಲ್ಯೂಷನ್ ಕೊಡಬಾರ್ದು? ಅವರೆಲ್ಲ ಮಾಡೋದು ಹೊಟ್ಟೆಪಾಡಿಗಲ್ವಾ? ಅವರಿಗೆ ಒಂದು ನಿರಂತರವಾಗಿ ಅವರಿಗೆ ಒಂದು ಯಾವ ರೀತಿ ಒಂದು ನಾಗರಿಕವಾಗಿ ಜೀವನದಲ್ಲಿ ಬಾಳೋದಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅವರಿಗೆ ಈ ರೀತಿ ನಡೀತಾರೆ. ಕಾನೂನುಬದ್ಧವಾಗಿ ಅದನ್ನು ಒಂದು 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 ವೃತ್ತಿ ಅಂತ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಗೌರವಯುತವಾಗಿ ಬಾಳಲಿಕ್ಕೆ ಅವರು ಸಹ ಅದನ್ನ ಬಿಡ್ಬೋದು ಅಂತ ನಂಬಿಕೆ ಇದೆ. ಓಕೆ. ಮೊದಲು ಧೈರ್ಯವಾಗಿ ಓಡಾಡ್ಬೋದಾಗಿತ್ತು ಬಸ್ ಸ್ಟ್ಯಾಂಡಿಗೆ ಹೋಗಿ ಬರೋದಕ್ಕೆ. ಇವಾಗ ಏನಾಗಿದೆ ಅಂತ ಹೇಳಿದರೆ ಹಗಲು ಹೊತ್ತಲ್ಲೇ ನಮ್ಗೆ ಓಡಾಡೋಕ್ಕೆ ತುಂಬ ಒಂಥರ ನಾಚಿಕೆ ಸಂಕೋಚ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ ಆ ದಾರಿಯಲ್ಲಿ ಓಡಾಡೋರ್ನೆಲ್ಲರನ್ನೂ ನೋಡೋದು ಒಂದೇ ಥರ ದೃಷ್ಟಿಯಿಂದ ನೋಡ್ತಾರೆ. ಹಾಗಾಗ್ಬಿಟ್ಟು ಈಗ ಏನಾಗಿದೆ ಅಂದರೆ ನಾವು BTS KSRTC ಬಸ್ ಸ್ಟ್ಯಾಂಡ್ ಒಳಗಡೆಯಿಂದ BTS ಬಸ್ ಸ್ಟ್ಯಾಂಡಿಗೆ ಬರಬೇಕು. ಮೇಯ್ನ್ ರೋಡಲ್ಲಿ ಹೋಗ್ತಾ ಇದ್ರೆ ಬರ್ತೀರಾ ಅಂತ ಕೇಳ್ತಾರೆ. ಸೊ ಇವಾಗ ಪೊಲೀಸ್ನವ್ರ ಹತ್ರ ಕೇಳೋಣ ಅಂತ ಹೇಳಿದ್ರೆ ಅವರು ಅದನ್ನೇ ಮಾಡ್ತಾ ಇರ್ತಾರೆ. ಅವರು ಹೋಗಮ್ಮ ನೀವು ಯಾಕೆ ಇದು ಮಾಡ್ಕೊತೀರಾ ಅಂತ ಕೇಳ್ತಾರೆ. ಯಾಕೆಂದರೆ ಇದು ಒಂದ್ಸಲ ನನಗೆ ಅನುಭವ ಆಗಿದೆ ಸರ್. ಮಹಿಳೆಯರು ಮರ್ಯಾದೆಯಿಂದ ಹಗಲು ಹೊತ್ತು ಓಡಾಡದೆ ಕಷ್ಟ ಅನ್ನುವಂಥ ಒಂದು ಸಂದರ್ಭ ಬಂದಿದೆ. ಮುನಿಯಪ್ಪ ಅವರೇ, ಇದು ನಿಜವಾಗಲೂ ನಾಚಿಕೆಯಿಂದ ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾದಂಥ ವಿಷಯ. ಶಾಸಕರಾಗಿದ್ದವರು ನಿಮಗೆ ಏನನ್ಸುತ್ತೆ? ಅವ್ರು ಹೇಳೋದು 100% ಸತ್ಯ. ಆದರೆ ಯಾರು ಬೀದಿಯಲ್ಲಿ ವ್ಯಭಿಚಾರ ಮಾಡ್ತಾರೆ ಅವರನ್ನು ಪೊಲೀಸ್ನವ್ರು ಎಷ್ಟೋ ಸತಿ ಕರ್ಕೊಂಡೋಗಿ ತಲೆ ಬೋಡಿಸ್ತಾರೆ. ಸ್ಟಾರ್ ಕಲ್ಚರಲ್ಲಿ ವ್ಯಭಿಚಾರ ನಡೆಯುತ್ತೆ. ಆ ವ್ಯಭಿಚಾರ ಮನೆಗಳಲ್ಲಿ ಈ ದೇಶದ ರಾಜಕೀಯ ಹಣೆಬರವನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಆ ಮನೆ ಒಳಗೆ ಸೈನ್ ಮಾಡಿ ಫೈಲ್ಗಳು ಮೂವ್ ಆಗುತ್ತೆ. ಅವರನ್ನು ಯಾರೂ ಹಿಡಿಯಲ್ಲ. ನನ್ನ ಪ್ರಕಾರ ಇದು ಏನೋ ತಾತ್ಕಾಲಿಕ ಸಮಸ್ಯೆ ಅಲ್ಲ. ಇದು ಮೂಲಭೂತವಾಗಿ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬರೋದು. ಅಂದರೆ ನೀವು ಯಾವ ಹೆಣ್ಣು ಮಗಳು ನಾನು ವ್ಯಭಿಚಾರಿಯಾಗಿ ಬಾಳಬೇಕು ಅಂತ ಪ್ರಪಂಚದಲ್ಲಿ ಬಯಸಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳು ಅವಳು ಯಾರನ್ನಾದ್ರೂ ಮದುವೆ ಆಗಿ ಒಳ್ಳೆ ಸಂಸಾರ ಮಾಡಬೇಕು ಅಂತ ತಿಳಿತಾಳೆ. ಆದರೆ ಉನ್ನತ ಮಟ್ಟದಲ್ಲಿ ಸನ್ನಿವೇಶಗಳು ಉನ್ನತ ಸ್ತರದಲ್ಲಿ ಆ ಥರದ್ದು ನಡೆಯುತ್ತೆ ಅಂತ ನೀವು ಹೇಳ್ತೀರಿ? ನಡೆಯುತ್ತೆ. ಆದರೆ ಅವ್ರು ಯಾರೂ ಪೊಲೀಸರ ಕೈ ಸಿಗೋದಿಲ್ಲ. ಅವ್ರ ಮನೆಗೆ ಪೊಲೀಸ್ ಕಾವಲಿರ್ತದೆ. ಉನ್ನತ ಅಧಿಕಾರಿಗಳು ಬರ್ತಾರೆ, ಇನ್ನು ಯಾರು ಬರ್ತಾರೆ. ಇವ್ರು ಮಾಡೋದೆಲ್ಲ ಹೊಟ್ಟೆಪಾಡಿಗೆ. ಅವ್ರು ಹೇಳಿದ್ದು 100% ಕರೆಕ್ಟು. ಅವ್ರ ಹೊಟ್ಟೆಪಾಡಿಗೆ ಸರ್ಕಾರ ಒಂದು ದಾರಿ ತೋರಿಸ್ಬೇಕು. ಇಲ್ಲ ಅಂದರೆ ಬಾಂಬೆಲಿ ಇರೋ ಥರ ರೆಡ್ ಲೈಟ್ ಏರಿಯಾ ಮಾಡಿಬಿಟ್ಟು ಅವರಿಗೆ ಡಾಕ್ಟರ್ನೆಲ್ಲ ಇಟ್ಬಿಟ್ಟು ಬಾಂಬೆನಲ್ಲಿ ರೆಡ್ ಲೈಟ್ ಏರಿಯಾ ಇದೆ. ಬಾಂಬೆ ಜನರೆಲ್ಲ ರೆಡ್ ಲೈಟ್ ಏರಿಯಾಗೆ ಹೋಗ್ತಾರೆ. ಯಾರೂ ಹೋಗೋದಿಲ್ಲ. ಫೈನ್. ಒಂದು ನಿಮಿಷ ದಿನೇಶ್ ಅವರೇ, ಗಾಂಧಿನಗರದಲ್ಲಿ ಇದನ್ನ ನಿವಾರಿಸಲಿಕ್ಕೆ ನೀವೇನು ಮಾಡ್ತೀರಿ? ನಿವಾರಿಸೋದಕ್ಕಂತ ಹೇಳಿದ್ರೆ ಇದು ಸಾಮಾಜಿಕ ಪಿಡುಗು ಸಮಸ್ಯೆಗಳು ಲೀಗಲೈಸ್ ಮಾಡಿ ಅಂತ ಅಂದ್ರು. ಅದಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ? ಅದಕ್ಕೆ ಒಂದು ಚರ್ಚೆ ಆಗಬೇಕಾಗತ್ತೆ. ಅದು ನಾವು ಸುಲಭವಾಗಿ ನಾವು ವೈಯಕ್ತಿಕವಾಗಿ ನಿಮ್ಗೆ ಏನು ಅನ್ಸುತ್ತೆ? ವೈಯಕ್ತಿಕವಾಗಿ ಇದು ಬಹಳ ಒಂದು ಕ್ಲಿಷ್ಟ ಒಂದು ಸಮಸ್ಯೆ ಇದು. ಯಾಕಂತ ಹೇಳಿದ್ರೆ ಲೀಗಲೈಸ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಆಗಿರತಕ್ಕಂಥ ವಿಚಾರಗಳು ಬರ್ತದೆ. ಆದರೆ ಒಂದು ದೃಷ್ಟಿಯಿಂದ ನೋಡಿದ್ರೆ ನಿಜಕ್ಕೂ ಕೂಡ ಇದು ಅವ್ರಿಗೂ, ಯಾಕಂದ್ರೆ ಆರೋಗ್ಯದ ವಿಚಾರ ಇದೆ. ಆ ಮಹಿಳೆಯರು ಯಾರು ಈ ರೀತಿಯಾಗಿ ಪ್ರಾಕ್ಟೀಸ್ ವೈಯಕ್ತಿಕವಾಗಿ ಏಡ್ಸ್ ರೋಗ ಇದೆ, ಏಡ್ಸ್ ರೋಗ ನಿಯಂತ್ರಣ ಆಗಬೇಕಾದ್ರೆ ಹೆಂಗೆ ಈ ಮಹಿಳೆಯರ ಹತ್ರ ನಾವು ಸಂಪರ್ಕ ಇಟ್ಕೋಬೇಕಾಗತ್ತೆ. ಸಂಪರ್ಕ ಇಟ್ಕೋಬೇಕು ಅಂತ ಹೇಗಾಗುತ್ತೆ? ಅವ್ರನ್ನ ಅಫಿಷಿಯಲ್ ರೆಕಗ್ನೈಸ್ ಮಾಡಬೇಕು. ಇವರೆಲ್ಲ ಈ ವ್ಯಭಿಚಾರ ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅದಕ್ಕೆ ಲೀಗಲೈಸ್ ಮಾಡೋದ್ರಲ್ಲಿ ಒಂದು ಚಿಂತನೆ ಇವತ್ತು ಆಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಫೈನ್. ನಾವು ಇಲ್ಲಿಂದ ನಾವು ಮುಂದಿನ ಭಾಗಕ್ಕೆ ಹೋಗಬೇಕಾಗಿದೆ. ಅಂದರೆ ದಿನೇಶ್ ಅವರು ಮತ್ತು ಮುನಿಯಪ್ಪ ಅವರು ಹೇಳಿದ ಹಾಗೆ ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತಂದರೆ ಬಹುಶಃ ಈ ವೃತ್ತಿಯನ್ನು ಲೀಗಲೈಸ್ ಮಾಡಿ ಅದಕ್ಕೊಂದು ರೆಕಗ್ನಿಷನ್ ಕೊಡೋದ್ರಿಂದ ಮಾತ್ರ ಸಾಧ್ಯ. ಬಟ್ ಅದಕ್ಕಿಂತ ಮುಖ್ಯವಾಗಿ ಮುನಿಯಪ್ಪ ಅವರು ಹೇಳಿದ ಒಂದು ಮಾತಿದೆಯಲ್ಲ, ಇದು ಉನ್ನತ ಸ್ತರದಲ್ಲಿ ನಡೆಯುತ್ತೆ, ಅಲ್ಲಿ ಯಾರೂ ಸಿಗಾಕೊಳ್ಳೋದಿಲ್ಲ ಅಂಥೇಳಿ. ದಟ್ ಈಸ್ ಎ ಡೇಂಜರಸ್ ಸ್ಟೇಟ್ಮೆಂಟ್. ಪ್ರಾಬಬ್ಲಿ ಇಟ್ಸ್ ಎ ಫ್ಯಾಕ್ಟ್. ಇದನ್ನು ಹೇಳ್ತಾ ನಾವೀಗ ಒಂದು ಪುಟ್ಟ ವಿರಾಮನ ತಗೊಳ್ಳೋಣ. ಈ ವಿರಾಮದಲ್ಲಿ ನಾನು ಗೋಪಾಲಕೃಷ್ಣ ಅವ್ರನ್ನ ಬೀಳ್ಕೊಡ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಿನಿಮಾ ವಿತ್ ಶ್ರೀಶೈಲನ್. ನಾನು ಆಗಲೇ ಹೇಳಿದಾಗೆ ಗಾಂಧಿನಗರ ಅಂದ ತಕ್ಷಣ ನಮಗೆ ನೆನಪಾಗೋದು ಸಿನಿಮಾ. ಇವತ್ತು ಸಿನಿಮಾ ಮತ್ತು ಗಾಂಧಿನಗರ, ಸಿನಿಮಾದಿಂದ ಗಾಂಧಿನಗರಕ್ಕೇನಾಗಿದೆ, ಗಾಂಧಿನಗರದಿಂದ ಗಾಂಧಿನಗರದ ನಾಯಕರುಗಳಿಂದ ಸಿನಿಮಾಕ್ಕೆ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನೆಲ್ಲ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ. ಈಗ ನಮ್ಮ ಜೊತೆ ಹಿರಿಯ ಚಿತ್ರ ಕಲಾವಿದರಾದ ಶ್ರೀಶೈಲನ್ ಅವರು ಬಂದು ಸೇರ್ಕೊಂಡಿದ್ದಾರೆ. ಶ್ರೀಶೈಲನ್ ಅವರೇ, ವೆಲ್ಕಮ್ ಟು ದಿ ಶೋ. ನಿಮ್ಮಿಂದನೇ ಶುರು ಮಾಡ್ತೀನಿ. ಹೇಳಿ ಸರ್. ಸಿನಿಮಾ ರಂಗ ಗಾಂಧಿನಗರಕ್ಕೆ ಏನು ಕೊಟ್ಟಿದೆ, ಗಾಂಧಿನಗರ ಸಿನಿಮಾಕ್ಕೆ ಏನು ಕೊಟ್ಟಿದೆ? ಸಿನಿಮಾ ರಂಗ ಗಾಂಧಿನಗರಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯ, ಇಡೀ ಭಾರತ,
ಇಡೀ ವಿಶ್ವ. ಅಲ್ಲ ಸರ್, ನಾನು ಗಾಂಧಿನಗರದ ವಿಷಯ ಮಾತಾಡ್ತೀನಿ. ಗಾಂಧಿನಗರದಲ್ಲಿ ನಿಮಗೆ ಸಿನಿಮಾ ಥಿಯೇಟರ್ಗಳು ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಬೇಕಾದ ಸೌಕರ್ಯಗಳಿದೆಯಾ? ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಒಂದು ಸಿನಿಮಾ ಕ್ಯಾಪಿಟಲ್ ಆಗಲಿಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಗಾಂಧಿನಗರದಲ್ಲಿ ಇದೆಯಾ ಇಲ್ಲವಾ? ಖಡಾಖಂಡಿತವಾಗಿ ಇಲ್ಲ. ಯಾಕಿಲ್ಲ ದಿನೇಶ್? ಏನಂತ ಹೇಳಿದ್ರೆ ಹಿಂದೆ ಎಲ್ಲ ಮೊದಲು ಬೆಂಗಳೂರು ಇದ್ದಾಗ ಬೆಂಗಳೂರಲ್ಲಿ ಹೆಚ್ಚಿನ ಅಂಶ ಥಿಯೇಟರ್ಗಳೆಲ್ಲ ಗಾಂಧಿನಗರಲ್ಲಿತ್ತು, ಮೆಜೆಸ್ಟಿಕ್ಕಲ್ಲಿತ್ತು. ಅದರಿಂದ ಹೆಚ್ಚು ವ್ಯವಹಾರ ಚಟುವಟಿಕೆ ಮತ್ತು ಚಿತ್ರ ಒಂದು ರಿಲೀಸ್ ಆದಾಗ ಜನ ಎಲ್ಲ ಬಂದು ಮೆಜೆಸ್ಟಿಕ್ ಬರೋರು, ನೋಡೋರು, ಹೋಗೋರು. ಆ ಒಂದು ವಿಚಾರದಲ್ಲಿ ಗಾಂಧಿನಗರ ಚಿತ್ರರಂಗದ ಒಂದು ಕೇಂದ್ರ ಸ್ಥಳ ಆಗಿದೆ ಹೊರತು ಪ್ರೊಡಕ್ಷನ್ನು ಮತ್ತು ಸ್ಟುಡಿಯೋಸು ಆ ಟೆಕ್ನಿಕಲ್ ತಾಂತ್ರಿಕ ವಿಚಾರದಲ್ಲಿ ಗಾಂಧಿನಗರ ಸಂಬಂಧ ಇಲ್ಲ. ಸಿಟಿ ತರದ ಒಂದು ಫಿಲ್ಮ್ ಸಿಟಿ. ಆದರೆ ಒಂದು ನಿಮಿಷ ಶ್ರೀಶೈಲನ್ ಅವರೇ, ನಾನು ಗಾಂಧಿನಗರವನ್ನು ನಿಜವಾದ ಒಂದು ಫಿಲಮ್ ಕ್ಯಾಪಿಟಲ್ ಮಾಡಬಹುದಾದಂಥ ಒಂದು ಸಾಧ್ಯತೆ ಇತ್ತು, ಅದಾಗಲಿಲ್ಲ. ನಾನು ದಿನೇಶ್ ಅವರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಮುಂಚೆ ನಾನು ಮುನಿಯಪ್ಪ ಅವ್ರನ್ನ ಒಂದು ನಿಮಿಷ ಮಾತು ಹೇಳ್ತೀನಿ. ತುಂಬ ಹಿಂದಿನಿಂದ ಒಂದು ನಿಮಿಷ ನಾನು ಮತ್ತೆ ಮುಂದುವರಿಲಿಕ್ಕೆ ಮುಂಚೆ ತುಂಬ ಹಿಂದೆ ಆಗಬೇಕಾಗಿದ್ದ ಕೆಲಸ ಇದು. ಗಾಂಧಿನಗರ ಕುಡ್ ಹ್ಯಾವ್ ಬೀನ್ ದಿ ಫಿಲ್ಮ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಆಫ್ ಇಂಡಿಯಾ. ಅದು ಸಾಧ್ಯ ಆಗಲೇ ಇಲ್ಲ. ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಗಳು ಇಲ್ಲಿ ಹುಟ್ಕೊಳ್ಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬ ಸಿನಿಮಾ ನಿರ್ಮಾಪಕ ಇರ್ತಾನೆ ಅಥವಾ ನಿರ್ಮಾಪನಕ್ಕೆ ಫೈನಾನ್ಸ್ ಮಾಡೋರು ಇರ್ತಾರೆ ಅಂದರೆ, ಯಾರು ಬಂದು ಗಾಂಧಿನಗರದಲ್ಲಿ ದಿನೇಶ್ ಅವರು ಹೇಳಿದ ರೀತಿಯಲ್ಲಿ ಒಂದು ಸ್ಟುಡಿಯೋನೋ ರಿಕಾರ್ಡಿಂಗೋ ಅಥವಾ ಡೈರೆಕ್ಟಾಗಿ ಅಲ್ಲಿ ಯಾರಿದ್ದಾರೆ ಜನ್ರೇಟ್ರು ಕೆಲಸ ಮಾಡುವಂಥ ಜನ್ರೇಟ್ ಇಟ್ಕೊಂಡು ರೋಡಲ್ಲೆಲ್ಲ ಜನ್ರೇಟ್ ನಿಲ್ಲಿಸ್ಕೊಂಡು ಅಲ್ಲಿ ನಿವಾಸಿಗಳ ಕಂಪ್ಲೇಂಟು ನಾವು ಅನುಭವಿಸಿದ್ದು. ಈ ಸಿನಿಮಾದವ್ರು ಬಂದ್ಬಿಟ್ಟು ಇಲ್ಲೆಲ್ಲ ಗಾಂಧಿನಗರದ ಇವತ್ತು ದಿವಸ ಏನಾಗಿದೆ ಗೊತ್ತಾ, ಯಾರು ಮನೆ ಇತ್ತು ಎಲ್ಲ ಮನೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾದವರಿಂದಾಗಿ. ಗಾಂಧಿನಗರ ಖಾಲಿ ಆಗ್ತಾ ಇದೆ. ಜನ ಹೇಳ್ತಾರೆ ಪಾಪ ಅವ್ರಿಗೆ ತೊಂದರೆ. ಜನ್ರೇಟ್ರು ಸಿನಿಮಾ ತೆಗೋರು ಎಲ್ಲಿ ನಿಲ್ಸ್ಕೊಂತಾನೆ ಜನ್ರೇಟ್ರು. ಬಸ್ಸು ನಾವು ಚೆನ್ನೈಗೆ ಹೋಗ್ತೀವಿ, ಹೈದರಾಬಾದ್ಗೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ, ಎಲ್ಲಿ ನಿಲ್ಸೋದು ಬಸ್ಸು? ಗಾಂಧಿನಗರದ ಎಲ್ಲರೂ ಮನೆ ಮುಂದೆನೇ ಬಸ್ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನೀವು ಹೋಗಿ ಮೈಸೂರು ರೋಡ್ ತುಮಕೂರು ರೋಡ್ ನಿಲ್ಸೋಕ್ಕಾಗತ್ತಾ? ಆ ರೀತಿಯಾಗಿ ಬಸ್ನವರು ಸಿನಿಮಾದವರೆಲ್ಲ ಆದರೆ ಒಟ್ಟಾರೆ ಕ್ಷೇತ್ರದ ಅಭಿವೃದ್ಧಿಗೆ ಇದನ್ನು ಒಂದು ಸಿನಿಮಾ ಕ್ಯಾಪಿಟಲ್ ಮಾಡಲಿಕ್ಕೆ ಪ್ರಯತ್ನಗಳು ಯಾವ ಶಾಸಕರಿಂದ ಆಗಲಿಲ್ಲ. ಸರ್ಕಾರಗಳು ಮಾಡಬೇಕಾದ ಕೆಲಸ ಇದು. ಒಬ್ಬ ಶಾಸಕ ಮಾಡೋ ಕ್ಷೇತ್ರದ ಶಾಸಕ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಣ ಮಾಡಿ ವೈಭವದಿಂದ ಮೆರೆಯುವಂಥ ಜನರು ಸರ್ಕಾರ ಇಂಡಸ್ಟ್ರಿ ಸೇರ್ ಮಾಡಬೇಕಾಗಿದ್ದು. ಒಬ್ಬ ನಗರ ಪಾಲಿಕೆ ಸದಸ್ಯನೋ ಒಬ್ಬ ಶಾಸಕನೋ ಒಬ್ಬ ಇನಿಷಿಯೇಟಿವ್ ತಗೋಬೋದಿತ್ತು ಅನ್ನೋದು ಒಂದು ಮಾತು. ನೀವು ಹೇಳಿದ ಪಾಯಿಂಟಿಗೆ ಶ್ರೀಶೈಲನ್ ಅವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಗಾಂಧಿನಗರದ ಅಭಿವೃದ್ಧಿಗೆ ಏನು ಸರ್ ಮಾಡಿದ್ದಾರೆ? ಅವರು ಆಯಾಯ ಕಲೆಗೆ ಅವಶ್ಯಕತೆ ಬಂದಂಥ ನಮ್ಮಲ್ಲಿ ಇಲ್ಲದೆ ಇರುವಂಥ ಸ್ಟುಡಿಯೋಗಳೇನು ಮಾಡಿದ್ದಾರೆ. ಎಷ್ಟೋ ಸಲ ಎಕ್ವಿಪ್ಮೆಂಟ್ ಗಾಂಧಿನಗರನ ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಿದ್ದಾರೆ? ಗಾಂಧಿನಗರದ ರಸ್ತೆಗಳನ್ನ, ಗಾಂಧಿನಗರದ ಮೋರಿಗಳನ್ನ, ಗಾಂಧಿನಗರದ ನೀರಿನ ಸಮಸ್ಯೆನ, ಗಾಂಧಿನಗರದಲ್ಲಿರುವಂಥ ಗಾರ್ಬೇಜ್ ಸಮಸ್ಯೆನ ಏನು ಮಾಡಿದ್ದಾರೆ? ನಾವು ಚಿತ್ರರಂಗದವರು ದಿನ ಓಡಾಡುವಂಥ ರಸ್ತೆ ಅದು. ವಿಷ್ಣುವರ್ಧನ್ ಬರುವಂಥ ರಸ್ತೆ, ರಾಜ್ಕುಮಾರ್ ಬರ್ತಿದ್ದಂಥ ರಸ್ತೆ, ಕುಮಾರ್ ಬಂಗಾರಪ್ಪ ಬರುವಂಥ ರಸ್ತೆ ಏನಿದೆ? ಹೇಗಿದೆ ರಸ್ತೆ? ಈ ರಸ್ತೆಯನ್ನು ನಾವು ಮಲ್ಯ ರೋಡ್ ಅಂತ ಏನು ನೋಡ್ತೀವಿ, ಅದರಾಗಿ ಯಾರೋ ಒಬ್ಬರು ಇಬ್ಬರು ಸೇರಿಕೊಂಡು 2 ರೋಡ್ ರಿಪೇರಿ ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕಾಗಿ ಚಿತ್ರರಂಗದ ಕಾಂಟ್ರಿಬ್ಯೂಷನ್ ನಾನು ಹೇಳ್ತಿರೋದೇ ಬೇರೆ ವಿಚಾರ. ಇದಿಷ್ಟು ಜನ ನಾವು ಒಂದು ಗಾಂಧಿನಗರದ ಕಮಿಟಿ ಕೂರಿಸಿ, ಅಪ್ಪ ನೀವೆಲ್ಲ ದೊಡ್ಡವರು ದುಡ್ಡು ಸಂಪಾದನೆ ಮಾಡೋರು ಅಂತ ಯಾರು ಅಧಿಕಾರದ ಕರೆದು, ಇದು ನಮ್ಮ ಕೈಲಿ ಇವಾಗ ಕೋಆಪರೇಷನ್ ಮೂಡಲ್ ಮಾಡ್ತಾರಲ್ಲ, ನೀವೆಲ್ಲ ದೊಡ್ಡವರು ನಿಮ್ಮನ್ನು ಹಂಚ್ಕೋಬೇಕಾಗಿತ್ತು, ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ. ಇದಕ್ಕೆಲ್ಲ ನೀಲಿ 4,500 ಕೋಟಿ ಖರ್ಚಿದೆ. 4,500 ಕೋಟಿ ಕಾರ್ಪೊರೇಷನ್ ಇದಕ್ಕೋಸ್ಕರ ಸಂಭಾಳಣಕ್ಕೆ ಆಗ್ತಾ ಇಲ್ಲ. ನೀವೆಲ್ಲ ಎಷ್ಟು ಶೇರ್ ತಗೋತೀರಾ? ಆ ಥರದ ಇನಿಷಿಯೇಟಿವ್ನ ಶಾಸಕರು ತಗೋಬೇಕು. ಅದನ್ನೇ ನಾನು ಹೇಳೋಕೆ ಬಂದಿದ್ದು. ದಿನೇಶ್ ಅವರೇ, ಇನಿಷಿಯೇಟಿವ್ ಯಾಕೆ ತಗೊಂಡಿಲ್ಲ? ದಿನೇಶ್ ಅವರು ತಗೊಂಡಿಲ್ಲ, ನಿಮ್ಮ ತಮ್ಮನೇ ಚಿತ್ರರಂಗದಲ್ಲಿ ಇದ್ದವರು. ಇಲ್ಲ, ಈಗ ಯಾರು ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೋ ಅವ್ರಿಗೆಲ್ಲ ನಾವು ಸಹಾಯ ಕೇಳ್ತೀವಿ. ಅದು ಅನೇಕ ಮುಂದೆ ಬರೋದಲ್ಲ, ಖಾಸಗಿ ಒಬ್ಬ ಶಾಸಕನಾಗಿ ಶಾಸಕರು ಇನಿಷಿಯೇಟಿವ್ ತಗೊಂಡು ಯಾಕೆ ಮಾಡಲಿಲ್ಲ? ಈಗ ನೀವು ಇವ್ರ ಕೈಲಿ ರಸ್ತೆ ಮಾಡಿಸಿ ಅಥವಾ ಒಂದು ಡ್ರೈನ್ ಮಾಡಿಸಿ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಅದಕ್ಕೆ ಎಲ್ಲಿ ನಾವು ಸಹಾಯ ತಗೋಬೋದು ಅಂತ ಹೇಳಿದ್ರೆ, ಯಾವುದೋ ಒಂದು ಶಾಲೆ ಇರ್ತದೆ, ಶಾಲೆ ಮಕ್ಳಿಗೆ ಸಹಾಯ ಮಾಡಿ, ಶಾಲೆ ಕಟ್ಟಡಕ್ಕೆ ಸಹಾಯ ಮಾಡಿ, ಈ ರೀತಿಯಾಗಿ ನಾವು ಬೇಕಾದರೆ ಸಹಾಯ ತಗೋಬೋದು. ಆ ಥರದ ಪ್ರಯತ್ನ ಆಗಿದೆಯಾ? ನಾನು ಚಿತ್ರರಂಗದ ಅವ್ರ ಜೊತೆ ಆ ರೀತಿ ನಾನು ಪ್ರಯತ್ನ ಮಾಡಿಲ್ಲ. ಅನೇಕ ಬೇರೆ ಖಾಸಗಿ ಕಂಪನಿಗಳ ಜೊತೆ ನಾನು ಮಾತಾಡಿದ್ದೀವಿ. ಚಿತ್ರರಂಗದವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಅನ್ನಿಸ್ಲಿಲ್ಲ ಅಂದರೆ ನಮ್ಗೇನಂದರೆ ಅವ್ರದ್ದು ಒಂಥರ ಜೂಜಾಟ. ಅವ್ರದ್ದು ಈ ಚಿತ್ರರಂಗ ನಿರ್ಮಾಪಕರು ಏನಿರ್ತಾರೆ, ಅವ್ರೇನು ಭಾರಿ ಅಗ್ರ ಶ್ರೀಮಂತರನ್ನ, ಅವರು ದುಡ್ಡು ಹಾಕಿರ್ತಾರೆ, ಬಂದರೆ ದುಡ್ಡು ಬಂತು, ಹೋದ್ರೆ ದುಡ್ಡು ಹೋಯ್ತು, ಆ ಥರ ಅವ್ರದ್ದು. ಹಾಗಾಗಿ ಸೊ ಅವರೇನು ಇವತ್ತು ರಾಜಕಾರಣಿಗಳಿಂತ ಹುಷಾರಿರ್ತಕ್ಕಂಥವ್ರು ಚಿತ್ರರಂಗದವರು, ನಮಗಿಂತ ಭಾರಿ ಹುಷಾರವರು. ಅದನ್ನ ಯಾರ ಕೈಗೂ ಹಂಗಾಗಿ ದುಡ್ಡು ಬಿಚ್ಚಲ್ಲ, ದುಡ್ಡು ಹಾಕಲ್ಲ ಅಂತ. ಈಗ ದಿನೇಶ್ ಅವರು ಹೇಳಿದ್ರು, ಇವಾಗ ಶಾಸಕರಾದವ್ರ ಹತ್ರ ಯಾರಿಗೆ ತಲೆನೋವಿದೆ, ಹೊಟ್ಟೆ ನೋವು, ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ.
ವಾಸಿ ಆಗ್ಬೋದು ಅಥವಾ ಲಾಂಗ್ ರನ್ ಆಗ್ಬೋದು. ವೈದ್ಯರ ಹತ್ರ ಹೋಗದೇ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ವಿಷಯ ಹೇಳ್ತೀನಿ. ಚಲನಚಿತ್ರ ಕಾರ್ಮಿಕರ ಒಕ್ಕೂಟ ಅಂತ ಒಂದಿದೆ. ಸುಮಾರು 3,000 ಜನರು ಅಲ್ಲಿ ಆ ಸಂಘದಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಇನ್ವಾಲ್ವ್ ಆಗಿದ್ದಾರೆ. ನನ್ನ MLA ಆದಾಗ ಹೊಸದಲ್ಲಿ ಕರೆದ್ರು ಅವರು, ಅನಂತ್ ನಾಗು, ಅಶೋಕು, ಆ ಕಾರ್ಯದರ್ಶಿ ಕೃಷ್ಣ ಎಲ್ಲ. ನಾವು ಮೋತಿಮಹಲ್ ಹೋಟ್ಲಲ್ಲಿ ಸೆಲ್ಲಾರಲ್ಲಿ 7-8 ಸಾವಿರ ಕೊಟ್ಟು ಬಾಡಿಗೆ ಕೊಡ್ತಾ ಇದ್ದೀವಿ. ಅವ್ರು ವೆಕೇಟ್ ಮಾಡುವಂತ ಇದ್ದಾರೆ. ಏನು ಮಾಡೋದು ಅಂದರು. ಸ್ಟೇಜಲ್ಲಿ ಈ ಥರ ಕೂತಿರೋವಾಗ ಕಾರ್ಯಕ್ರಮ ಮುಗಿದ ಮೇಲೆ ಸೀದಾ ಅವ್ರು ನಡೆಸ್ಕೊಂಡು ಕನಿಷ್ಕ ಹೋಟ್ಲು ಪಕ್ಕಕ್ಕೆ ಕರ್ಕೊಂಡು ಹೋದೆ ನಾನು. ಅಲ್ಲೊಂದು ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಒಂದು ಶಾಲೆ ಇದೆ, ಪಕ್ಕದಲ್ಲಿ ಒಂದು ಜಾಗ ಭಾಳ ವರ್ಷದಿಂದ ಅದು ಮಿಸ್ಯೂಸ್ ಆಗಿ ರಾತ್ರಿ ಹೊತ್ತು ಏನೋ ನಡೀತಾ ಇತ್ತು. ಈ ಜಾಗ ನಿಮ್ಗೆ ಒಪ್ಪಿಗೆನಾ ಅಂತ ಕೇಳಿದೆ. ಅಯ್ಯೋ ಇದು ಕೊಟ್ಬಿಟ್ರೆ ಬೇಕಾದ ಸಂತೋಷ ಪಡ್ತೀವಿ ನಾವು ಅಂದರು. ಅವ್ರು ನನ್ನ ಹತ್ರ ಅಪ್ರೋಚ್ ಮಾಡಿದ್ರು ಸ್ಟೇಜಲ್ಲಿ. ಎಲ್ಲೂ ನಮ್ಮ ಮನೆಗೆ ಬಂದಿಲ್ಲ ಅಥವಾ ಲೆಟ್ರ್ ಹಾಕಿಲ್ಲ, ಫೋನೇ ಇಲ್ಲ. ಅವ್ರು ಇವತ್ತು ಅಲ್ಲಿ ಆ ಸಂಘ 3,000 ಜನರ ಕಾರ್ಮಿಕರು ಇವತ್ತು ಅಲ್ಲಿ ಒಂದು ಜಾಗದಲ್ಲಿ ಕೂತಿದ್ದಾರೆ ಅಂದರೆ ನನ್ನ ಸಹಾಯ ಅವರಿಗೆ ಮಾಡಿದೆ. ಮಾಡ್ತಾರೆ. ಸಮಸ್ಯೆಗಳನ್ನ ತಗೊಂಬಂದ್ರೆ ರಿನ್ಯೂ ಆಗೋ ಟೈಮಲ್ಲಿ ಮಾತ್ರ ಬಂದರು, ಸರ್ ನಮ್ಮ ಲೀಸ್ ಮುಗಿದೋಗಿದೆ, ಈಗ ಸಹಾಯ ಮಾಡಿ. ಅದನ್ನ ರಿನ್ಯೂ ಮಾಡಿಸ್ಕೊಟ್ಟಿದ್ದೀವಿ ನಾವು. ಫೈನ್. ಅಂದರೆ ನಾನು ಹೇಳ್ತಾ ಇರೋದು ಚಿತ್ರರಂಗದವರ ಸಮಸ್ಯೆಯನ್ನು ಬಗೆಹರಿಸೋದು ಒಂದು ಮಾತು, ಆದರೆ ಚಿತ್ರರಂಗದವರಿಂದ ಕ್ಷೇತ್ರದ ಸಮಸ್ಯೆ ಬಗೆಹರಿಸಬೇಕಲ್ಲ. ಇಟ್ ಶುಡ್ ಬಿ ಮ್ಯೂಚುಯಲ್. ಇವತ್ತು ಬೆಂಗಳೂರು ತುಂಬ ಸಾಫ್ಟ್ವೇರ್ ಕಂಪ್ನಿಗಳು ತುಂಬಿಕೊಂಡಿವೆ. ಈಗ ಸಾಫ್ಟ್ವೇರ್ ಕಂಪ್ನಿಗಳು ಬೆಂಗಳೂರಿಗೆ ಏನು ಕೊಡ್ತಾ ಇವೆ ಅನ್ನೋ ಪ್ರಶ್ನೆ ಬಂದಿದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನೋ ಹೆಸರಿನಲ್ಲಿ ಫ್ಲೈಓವರ್ಗಳು ಮತ್ತೊಂದು ಏನೇನೋ ಕೆಲಸಗಳಾಗ್ತಾಯಿವೆ. ಆ ಥರದ ಕೆಲಸ ಗಾಂಧಿನಗರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಮಾಡೋ ಇನಿಷಿಯೇಟಿವ್ನ ನೀವು ತಗೊಳ್ಳೋದಿಲ್ವಾ? ಈಗ ನೀವು ಹೇಳೋದು ಸಲ ನಾವು ಒಪ್ಕೊಳ್ತೀನಿ. ಚಿತ್ರರಂಗದ ಜೊತೆ ಮಾತಾಡಿ ನೋಡೋಣ. ಈಗ ಒಂದು ಪ್ರಯತ್ನ ಮಾಡೋಣ. ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಯಾವಾಗ ಮಾಡ್ತೀರಿ? ಈಗಲೇ ನೀವು ಹೇಳಿದ ನಾಳೆಯಿಂದನೇ ಶುರು ಮಾಡೋಣ. ಬೇಕಾದ್ರೆ ನಾಳೆಯಿಂದನೇ ಶುರು ಮಾಡೋಣ. ಇವೆರಡರ ನಡುವಿನ ಸಂಬಂಧ ಹೇಗಿರಬೇಕು, ಕೊಡುಕೊಳ್ಳುವಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ದಿನೇಶ್ ಅವರು ನಾನು ಚಿತ್ರರಂಗದವ್ರ ಜೊತೆ ಮಾತಾಡಿ ಅವರು ಹೇಗೆ ಭಾಗವಹಿಸಬಹುದು ಅನ್ನೋದನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ. ಈಗ ಅದನ್ನೇ ಸ್ವಲ್ಪ ಮುಂದುವರಿಸಿ ದಿನೇಶ್ ಅವರು ಚಿತ್ರರಂಗದವ್ರ ಜೊತೆ ಏನು ಮಾತಾಡಬೇಕು, ಚಿತ್ರರಂಗ ಗಾಂಧಿನಗರಕ್ಕೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಆಹ್ವಾನಿತ ಪ್ರೇಕ್ಷಕರಿಂದ ಪ್ರಶ್ನೆಗಳನ್ನು, ಸಲಹೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗಾಂಧಿನಗರದಲ್ಲಿರುವ ಕೊಲೆಗಾರಿಗಳು, ಈ ಸ್ಲಮ್ಸ್ ಇದೆಯಲ್ಲ, ಅದು ಬೇರೆ ಯಾವ ಕ್ಷೇತ್ರದಲ್ಲಿ ಅಷ್ಟು ಜಾಸ್ತಿ ಇಲ್ಲ. ಅವರೇನಾದರೂ ಸಹಾಯ ಮಾಡಬೇಕಂದ್ರೆ ಈ ಸಿನಿಮಾ ರಂಗದವರು ಯಾವುದೋ ಒಂದು 2-3 ಸ್ಲಮ್ಗಳನ್ನು ದತ್ತಕ್ಕೆ ತಗೊಂಡು ಅದನ್ನು ಇಂಪ್ರೂವ್ ಮಾಡಿದ್ರೆ ಜನಕ್ಕೆ ಒಳ್ಳೆ ಸಹಾಯ ಆಗುತ್ತೆ. ಅವರಿಂದ ನಮಗೇನು ಬೇಕಾಗಿಲ್ಲ. ನೆಟ್ರು ಬರ್ತಾರೆ, ಸಂಪಾದನೆ ಮಾಡ್ತಾರೆ, ಅವ್ರ ಮನೆ ಮಟ್ಟ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಅವ್ರಿಂದ ನಮ್ಮ ದುಡ್ಡು ಕೊಟ್ಟೆ ಫಿಲಮ್ಗೆ ಹೋಗ್ತೀವಿ, ಖರ್ಚು ಮಾಡ್ತೀವಿ, ಮಕ್ಕಳುಗಳ ಖರ್ಚು ಮಾಡಿ ಹೊರಗಡೆ ಬರ್ತೀವಿ. ಬಟ್ ಅವರಿಂದ ಏನಿಲ್ಲ. ನಮಗೆ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಮಾತ್ರ ನಮಗೇನು ಉಳಿದಿದೆ, ಏನು ಬೇಕಾಗಿದೆ, ಏನು ಇಲ್ದೋಗಿದೆ ಅದು ಮಾತ್ರ ಬೇಕಾಗಿದೆ. ಅದು ಮಾತ್ರ ಪ್ರಶ್ನೆ ಇಲ್ಲಿ. ಚಿತ್ರರಂಗದವರು ಒಂದು ಸ್ಲಮ್ಮನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋದರಿಂದ ಹಿಡಿದು ಚಿತ್ರನಟರಿಂದ ನಮಗೇನು ಬೇಕಾಗಿಲ್ಲರಿ ಅನ್ನೋ ತನಕ ಎಲ್ಲ ಥರದ ಅಭಿಪ್ರಾಯಗಳು ಬಂದಿವೆ. ದಿನೇಶ್ ಗುಂಡೂರಾವ್ ಅವರಾಗಲಿ, ಮುನಿಯಪ್ಪ ಅವರಾಗಲಿ ಮುಂದೆ ಚಿತ್ರರಂಗದವ್ರ ಜೊತೆ ಯಾವ ರೀತಿ ಮಾತಾಡ್ತಾರೆ, ಅವರ ಇನ್ವಾಲ್ವ್ಮೆಂಟ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ಅವರವರ ಯೋಚನೆಗೆ, ಅವರವರ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಈಗ ನಾವು ಮುಂದುವರಿಲಿಕ್ಕೆ ಮುಂಚೆ ವಿ ನೀಡ್ ಟು ಸಿ ಎ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್. ದಿಸ್ ಇಸ್ ಅಬೌಟ್ ದಿನೇಶ್ ಗುಂಡೂರಾವ್. ಯಂಗ್, ಹ್ಯಾಂಡ್ಸಮ್ ಆ್ಯಂಡ್ ಸಕ್ಸಸ್ಫುಲ್. ಮನಸ್ಸು ಮಾಡಿದ್ದರೆ ದಿನೇಶ್ ಗುಂಡೂರಾವ್ ಸಿನಿಮಾಕ್ಕೆ ಸೇರಿಬಿಡಬಹುದಿತ್ತೋ ಏನೋ. ಬಟ್ ಈ ಚೋಸ್ ಪೊಲಿಟಿಕ್ಸ್. ತಮ್ಮ ರಾಜೇಶ್ ಅವರನ್ನು ಸಿನಿಮಾಕ್ಕೆ ಬಿಟ್ಟು ಇವರು ರಾಜಕೀಯದಲ್ಲಿನ ಸಿನಿಮಾಕ್ಕೆ ಬಣ್ಣ ಹಚ್ಚಿಕೊಂಡರು. ಇಲ್ಲಿ ಪ್ರತಿದಿನವೂ ಒಂದೊಂದು ಪಾತ್ರ, ಒಂದೊಂದು ಬಣ್ಣ. ಆದರೆ ಬಯಸಿ ರಾಜಕಾರಣಕ್ಕೆ ಬಂದವರಲ್ಲ ದಿನೇಶ್. ಈ ವಿಷಯದಲ್ಲವರು ತಮ್ಮ ರೋಲ್ ಮಾಡೆಲ್ ರಾಜೀವ್ ಗಾಂಧಿಯ ಹಾಗೆ. ರಾಜಕೀಯಕ್ಕೆ ಬರಬೇಕು ಅಂತ ನನಗೇನು ಆವಾಗ ಚಿಂತನೆ ಏನಿರಲಿಲ್ಲ. ಆದ್ದರಿಂದ ಒಂದು ಸಂದರ್ಭಕ್ಕೆ ಒಂದು ಉದ್ಭವ ಆಯ್ತದು ರಾಜಕೀಯಕ್ಕೆ ಬರೋದು. ಬಟ್ ಬಂದವರು ಗಟ್ಟಿಯಾಗಿ ಇಲ್ಲಿ ತಳವೂರಿಯೇ ಬಿಟ್ಟರು. ಪೂರ್ತಿಯಾಗಿ ರಾಜಕಾರಣಿಯೇ ಆಗಿಬಿಟ್ಟರು. 1994ರಲ್ಲಿ ರಂಗಪ್ರವೇಶ ಮಾಡಿದವರು ಮುಂದಿನ 4 ವರ್ಷದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಆಮೇಲೆ 2 ಸಲ ಗಾಂಧಿನಗರದ MLA. ಸ್ವಲ್ಪ ರಿಸ್ಕ್ ಇತ್ತು ಗಾಂಧಿನಗರದಲ್ಲಿ. ಯಾಕಂತ ಹೇಳಿದ್ರೆ ಹೊಸ ಕ್ಷೇತ್ರ, ನಮಗೇನು ಅದನ್ನು ವಿಶೇಷವಾದಂಥ ಹಳೆ ನಮ್ಮ ತಂದೆಯವ್ರ ಕ್ಷೇತ್ರ ಅಂತ ಏನಲ್ಲ, ಅಥವಾ ಏನು ಆ ರೀತಿ ಇರಲಿಲ್ಲ. ಬಟ್ ಈ ಕಾಂಕರ್ಡ್ ಗಾಂಧಿನಗರ. ಇದಕ್ಕೆ ಅವರಿಗೆ ಸಹಾಯ ಮಾಡಿದ್ದು ಅವರಷ್ಟೇ ಚಂದದ ಅವರ ಈ ಮುದ್ದು ಮಡದಿ. ಇವರ ಲವ್ ಸ್ಟೋರಿ ಶುರುವಾಗಿದ್ದು ಕಾಲೇಜಿನಲ್ಲೇ. ಬೇರೆ ಬೇರೆ ಕಾಲೇಜಾದರೂ ಹೇಗೋ ಜತೆಗೂಡಿಯೇ ಬಿಟ್ಟರು. ಯಾಕೆಂದರೆ ಅವ್ರ ಗುಣ ತುಂಬ ಚೆನ್ನಾಗಿರೋದು ಪೇಷನ್ಸು.
ಕೋಪ ಬರೋದಿಲ್ಲ, ಪೇಷನ್ಸ್. ಅಬ್ಸಲ್ಯೂಟ್ಲಿ. ದಿನೇಶ್ರ ಬಗ್ಗೆ ಯಾರೇನೇ ಹೇಳಬಹುದಾದರೂ ಇದೊಂದು ವಿಷಯದಲ್ಲಿ ವಾದವೇ ಇಲ್ಲ. ಪಾರ್ಟಿ ಹೇಗೆ ಟ್ರೀಟ್ ಮಾಡಿದರೂ ದಿನೇಶ್ ಇದುವರೆಗೂ ತಾಳ್ಮೆ ಕಳೆದುಕೊಂಡಿದ್ದಿಲ್ಲ. ಜನರ ಗದ್ದಲದ ಮಧ್ಯೆಯೂ ಇವರದು ಪರಮ ಶಾಂತ ಚಿತ್ತ. ಮೇ ಬಿ ಅವರ ಪತ್ನಿಯೇ ಹೇಳುವ ಹಾಗೆ ಇದೇ ಅವರ ಡಿಸಡ್ವಾಂಟೇಜ್ ಕೂಡ ಹೌದು. ಕೆಲವು ಟೈಮ್ ಅಗ್ರೆಸಿವ್ ಇರಬೇಕು, ಬಟ್ ಹಿ ಈಸ್ ವೆರಿ ಪೇಷಂಟ್. ಅಗ್ರೆಸಿವ್ ಆಗಿದ್ದಿದ್ದರೆ ಇಷ್ಟು ಹೊತ್ತಿಗೆ ದಿನೇಶ್ ಏನಾಗಿರುತ್ತಿದ್ದರೋ ಗೊತ್ತಿಲ್ಲ. ಬಟ್ ಹಿ ಈಸ್ ಹ್ಯಾಪಿ. ಖಂಡಿತವಾಗಿಯೂ ನನಗೆ ಅವಕಾಶಗಳು ಕೊಟ್ಟಿದ್ದಾರೆ, ಅದರಲ್ಲಿ ನನಗೇನು ಅತೃಪ್ತಿ ಏನಿಲ್ಲ. ಅದಿರಬೇಕಾದ್ದು, ಸದಾ ಇರಲೇಬೇಕಾದ ಅನಿವಾರ್ಯತೆ ಇರುವುದು ಮತದಾರರಿಗೆ ಬಿಡಿ. ಬಟ್ ದಿನೇಶ್ ಇಸ್ ಅ ಗುಡ್ ಪೊಲಿಟಿಷಿಯನ್. ಐ ಥಿಂಕ್ ಹಿ ಈಸ್ ಅ ವೆರಿ ಗುಡ್ ಪೊಲಿಟಿಷಿಯನ್. ಯಶಸ್ಸಿಗೆ ಬೇಕಿರೋದು ಅದೇ ತಾನೇ. ದಿನೇಶ್ ಇಸ್ ಅ ಗುಡ್ ಪೊಲಿಟಿಷಿಯನ್. ಮುನಿಯಪ್ಪ ಅವರೇ, ಏನು ಗುಡ್ ಪೊಲಿಟಿಷಿಯನ್ ಅಂದರೆ? ಗುಡ್ ಪಾಲಿಟಿಷಿಯನ್ ಅಂದರೆ ಏನು ಅಂತ? ಒಳ್ಳೆ ರಾಜಕಾರಣಿ ಅಂತ. ಯಾವ ರೀತಿಯಲ್ಲಿ? ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಯಾವ ರೀತಿಯಲ್ಲಿ? ದಿನೇಶ್ ಅವರು ಯಾವ ರೀತಿ ಒಳ್ಳೆ ರಾಜಕಾರಣಿ ಅಂತ ನಿಮ್ಗೆ ಅನ್ಸುತ್ತೆ, ನೀವು ನೋಡಿದ್ರೆ? ನಾನು ಒಳ್ಳೆ ರಾಜಕಾರಣಿ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿ ಅನ್ನೋದ್ರಲ್ಲಿ ನಾನು ನಂಬಿಕೆ ಜಾಸ್ತಿ. ನಾಟ್ ಎ ಗುಡ್ ಪೊಲಿಟಿಷಿಯನ್. ಒಳ್ಳೆ ಪೊಲಿಟಿಷಿಯನ್ ಅಲ್ಲ. ಇಲ್ಲ, ಅವರಿಗೆ ಅವ್ರ ತಂದೆಯವರಲ್ಲಿದ್ದಂಥ ಗಡಸು ಸಾಲದು. ಅವರ ಆಪ್ತರು ನಾವು ಭಾಳ. ಅವರ ಗುಂಡ್ರಾವ್ರವ್ರು ನೋಡುವಾಗ, ದಿನೇಶ್ ಗುಂಡ್ರಾವ್ರು ನೋಡುವಾಗ ನಾನೇನೋ ಮಗು ನೋಡ್ದಂಗೆ ಆಗುತ್ತೆ ನನಗೆ. ಪಾಪ ಅನ್ಸತ್ತಾ? ಕಾರಣ ರಾಜಕೀಯದಲ್ಲಿ ಬಂದಮೇಲೆ ತಪ್ಪೇ ನಾವು ಮಾಡಿದ್ರು ಆ ತಪ್ಪನ್ನು ಸಾಧಿಸಿ ನೀನು ಛಲ ಬೇಕು, ಧೈರ್ಯ ಬೇಕು. ನಮ್ಮ ಮುಂದೆ ಯಾರೋ 10 ಜನ ತಪ್ಪಾಗಿ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಯಾರೋ 10 ಜನದಲ್ಲಿ 2 ನಿಜ ಮಾತಾಡ್ತಾ ಇರ್ತಾರೆ. ಅದನ್ನು ಇವತ್ತು ಮಾತಾಡೋದು ನಿಜ ಅಂತ ಬೋಲ್ಡಾಗಿ ಹೇಳಬೇಕು. ಆದರೆ ಸ್ವಲ್ಪ ಕೊರತೆ ಇದೆ ಅವರಿಗೆ, ಧೈರ್ಯ ಕೊರತೆ ಇದೆ. ಇಲ್ಲ, ಮುನಿಯಪ್ಪ ಅವ್ರು ಹೇಳ್ತಾ ಇದ್ದಾರೆ, ಅವರು ನಮ್ಮ ತಂದೆಯವ್ರಿಗೆ ಹೋಲಿಸ್ತಾ ಇದ್ದಾರೆ. ನಿಮ್ಗೆ ಇದು ಬರ್ಡನ್ ಅಂತ ಅನ್ಸುತ್ತೆ? ತಂದೆ ಜೊತೆ ಅವ್ರ ವ್ಯಕ್ತಿತ್ವ ಅದು ಅಪರೂಪದ ವ್ಯಕ್ತಿತ್ವ, ಅದು ಎಲ್ರಿಗೂ ಬರೋಕ್ಕಾಗೋದಿಲ್ಲ. ನಾನು ಆ ಥರ ಆಗ್ಬಿಡ್ತೀನಿ ಅಂತ ಹೇಳೋದು ಕೂಡ ಅಸಾಧ್ಯದ ಮಾತು. ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ನಾವೇ ತಯಾರು ಮಾಡ್ಕೋಬೇಕು, ತೀರ್ಮಾನ ಮಾಡಬೇಕು. ಈ ಕಂಪ್ಯಾರಿಸನ್ ನಿಮಗೊಂದು ಹೊರೆ ಅಂತ ಅನ್ಸುತ್ತೆ? ನನಗೇನು ಹೊರೆ ಅಂತ ಅನ್ಸುತ್ತೆ, ಯಾಕೆಂದರೆ ನನ್ನ ತಂದೆಯವ್ರಿಗೆ ಹೋಲಿಸ್ಕೋಬೇಕು ಅಂತ ನನಗೇನು ಆ ರೀತಿಯಾಗಿ ಒಂದು ಕಾಂಪಿಟೇಷನ್ ಏನಿಲ್ಲ. ನನ್ನ ಒಂದು ವಿಚಾರಗಳು ಒಬ್ಬೊಬ್ಬರ ಹತ್ರ ಒಂದು ಕ್ವಾಲಿಟಿ ಎದುರು ನೋಡ್ತಾರೆ ಅಲ್ವಾ? ಇವಾಗ ನಿಮ್ಮ ಬಗ್ಗೆ ಈ ಥರ ಒಂದು ಭಾವನೆಗಳು ಬೆಳೆಸ್ಕೊಳ್ಳೋ ಜನರು ತಪ್ಪಲ್ಲ, ಈ ಥರ ಇರಬೇಕು ಅವರು ಅಂತ ತಿಳಿಯೋದು ತಪ್ಪಲ್ಲ. ಆದರೆ ಒಂದೇನಂದರೆ ನಾವು ಜೋರಾಗಿ ಮಾತಾಡದೇ ಇರ್ಬೋದು, ಆದರೆ ನೇರವಾಗಿ ಏನು ಮಾಡಬೇಕು ಅದನ್ನೇ ಆ ಬದ್ಧತೆ ನಮ್ಮಲ್ಲಿದೆ. ನಿಮ್ಮ ಅಗ್ರೆಷನ್ನು ಶ್ರೀಶಾಂತ್ ಥರ ಅಲ್ಲ, ಅನಿಲ್ ಕುಂಬ್ಳೆ ಥರ ಅಷ್ಟೇ, ಆ ರೀತಿ ಹೇಳ್ಬೋದು. ಆಮೇಲೆ ಒಂದು ಮಾತು ಇವತ್ತವರೆಗೂ ಹೇಳಿರಲಿಲ್ಲ, ಇವತ್ತು ಇಷ್ಟು ಜನರ ಮಧ್ಯದಲ್ಲಿ ಹೇಳಬೇಕು ಅಂತ ಮನಸ್ಸಲ್ಲಿದ್ದು ಒಂದು ನೋವು. ಸಭ್ಯ ಮಾಡಿದಾಗ ಸಂಗಮ್ ಸರ್ಕಲಲ್ಲಿ ನಾನು ಪೂಜೆ ಮಾಡಿದವನು, ಹುಚ್ಚಪ್ಪ ಮೇಯರು, ಅನಂತಕುಮಾರ್ MP, ಅದು ಇನಾಗ್ರೇಷನ್ ಆಗುವಾಗ ನಮಗೆ ಕರೆಯೋದಿಲ್ಲ, ಅದು ನೋವಾಗ್ತದೆ. ನಾನು ಯಾರನ್ನೂ ಕಾಂಗ್ರೆಸ್ ಅವ್ರು ಬದಲಾಯಿಸೇ ಇಲ್ಲ, ಯಾವ ಕಮಿಟಿನೂ ಬದಲಾಯಿಸಿಲ್ಲ. ಅವ್ರು ಮಾಜಿ ನಗರಸಭಾ ಸದಸ್ಯರಾದರೂ ಕೂಡ ಅವ್ರು ಗೌರವ ಕೊಡಿಸ್ತಾ ಇದ್ದೆ. ನಾನು ಅವ್ರ ಕಾರ್ಯಕ್ರಮಗಳಿಗೆ ಎಷ್ಟರ ಮಟ್ಟಿಗೆ ದಯಾನಂದ್ರ ಅವ್ರನ್ನ ಕರೆದಿದ್ರು ಅಂತ ನಾನು ಕೇಳ್ತೀನಿ. ಯಾರು? ದಯಾನಂದ್ರ ಅವ್ರನ್ನ. ದಯಾನಂದ್ರ ಅವ್ರನ್ನ ಮಾಜಿ ಶಾಸಕರನ್ನ ತಾವು ದಯಾನಂದ್ರ ನಾವು ಸ್ವಲ್ಪ ದಿವಸದಲ್ಲೇ ತೀರೋಗ್ಬಿಟ್ರು. ಇಲ್ಲ 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 ಇದ್ರು, ಇರ್ಲಿಲ್ಲ, ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಸ್ವಲ್ಪ ದಿವಸದಲ್ಲಿ ಇದ್ದಿದ್ದು, ಬಹಳ ದಿವಸ ಇರಲಿಲ್ಲ. ಅದು ಇನ್ನೊಂದು ವಿಚಾರ. ಇನ್ನೊಂದು ವಿಚಾರ, ನಾನು ನನ್ನ ಕಾರ್ಯವೈಖರಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀನಿ. ADMK ಅವ್ರು ಬರ್ತಾರೆ, JDS ಅವ್ರು ಬರ್ತಾರೆ, ಶಾಸಕರಾಗಿ ಬರ್ತಾರೆ. ನನ್ನ ಹತ್ರ ಕಾಂಗ್ರೆಸ್ ಗೌರವವಾಗಿ ಅಂದ್ರೆ ಚುನಾವಣೆಗೆ ಹೋಗೋ ತನಕ, ಚುನಾವಣೆಯಲ್ಲಿ ಗೆಲ್ಲುವ ಅಥವಾ ಸೋಲೋ ತನಕ ಪಕ್ಷಕ್ಕೆ ಸೇರಿದವರು ಶಾಸಕರಾದ್ಮೇಲೆ ಬಹುಶಃ ಎಲ್ಲರೂ ಪಕ್ಷಾತೀತರಾಗಿರ್ಲೇಬೇಕಾಗುತ್ತೆ, ಕೆಲಸ ಮಾಡಲೇಬೇಕಾಗುತ್ತೆ. ಸಮಯ ಮೀರ್ತಾ ಇರೋದ್ರಿಂದ ಇಲ್ಲಿಗೆ ನಾವು ಇವತ್ತಿನ ಗಾಂಧಿನಗರದ ಅಖಾಡವನ್ನು ಮುಗಿಸಬೇಕಾಗಿದೆ. ಇಲ್ಲಿ ಭಾಗವಹಿಸಿದ ಎಲ್ರಿಗೂ ಧನ್ಯವಾದಗಳು, ಪ್ರೇಕ್ಷಕರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.